ಗುರುಭ್ಯೋ ನಮಃ. ವಿಘ್ನೇಶ್ವರರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮತ್ತೊಂದು ದಿವಸ ಭಾಗವತ ಅಧಿಕ ಮಾಸದ ವಿಶೇಷವಾಗಿ ಭಾಗವತವನ್ನ ನಾವು ಕೇಳ್ತಾ ಇದ್ದೇವೆ, ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಭಾಗವತದ ಹೋಗಿ ಬರೋಣ. ಹಿಂದಿನ ತರಗತಿಯಲ್ಲಿ ನಾವು ಜಡ ಭರತನ ಕಥೆಯನ್ನ ಕೇಳಿ ಬದಲಾವಣೆಯ ಪರ್ವವನ್ನ ಆರಂಭ ಮಾಡಿದ್ವಿ. ಜಡಭರತನ ಕತೆ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಪರೀಕ್ಷಿತ ರಾಜ ಜಡಭರತನ ಕಥೆಯನ್ನ ಕೇಳಿ ಶುಕ ಮುನಿಗಳಿಗೆ ಹೇಳ್ತಾ ಇದ್ದಾರೆ, ಆಹಾ ಭಗವಂತ, ಅದೆಷ್ಟು ಸುಂದರವಾಗಿದೆ, ಇದರಿಂದ ಕಲಿತಕ್ಕಂತ ಸಾಕಷ್ಟು ವಿಚಾರಗಳು ಕೂಡ ಇದೆ. ಇದನ್ನ ತದನಂತರದಲ್ಲಿ ನನಗೆ ಈ ಭೂಮಂಡಲದ ಮಹತ್ವದ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಬಹಳವಾಗಿ ಅನ್ನಿಸ್ತಾ ಇದೆ. ಹಾಗಾಗಿ ಈ ಭೂಮಂಡಲದ ಮಹತ್ವದ ಬಗ್ಗೆ ನನಗೆ ತಿಳಿಸುವಿರಾ ಅಂತ ಕೇಳ್ತಾ ಇದ್ದಾನೆ. ಆಗಂದ ತಕ್ಷಣ ಏನ್ ಮಾಡ್ತಾ ಇದ್ದಾರೆ ಶುಕರು, ಹೇಳ್ತಾ ಇದ್ದಾರೆ 9 ವಿಭಾಗಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಜಂಬೂ ದ್ವೀಪದ ಬಗ್ಗೆ, ನಾವು ವಾಸ ಮಾಡ್ತಕ್ಕಂಥ ಜಂಬೂ ದ್ವೀಪದಲ್ಲಿ 9 ವಿಭಾಗ, ಭರತ ವರ್ಷ ಅಂತ ನಾವು ಕರಿತೀವಿ. ಈ ಪಾಪ ಪುಣ್ಯಗಳನ್ನ ಸಂಪಾದನೆ ಮಾಡ್ತಕ್ಕಂಥ ದೇಶ ಅಂದ್ರೆ ಅದು ಭರತ ವರ್ಷ. ಸ್ವರ್ಗಕ್ಕಿಂತ ಅತಿ ಉತ್ತಮವಾದ ಸ್ಥಳ ಅಂದ್ರೆ ಅದು ಭರತ ವರ್ಷ. ಪುಣ್ಯ ಭೂಮಿ ಅಂತ ನಾವು ಕರಿತೀವಿ. ಇಂತಹ ಈ ಜಂಬೂ ದ್ವೀಪದ ಬಗ್ಗೆ ಏನಾಗ್ತಾ ಇದೆ ಹೇಳ್ತಾ ಇದ್ದಾರೆ. ಹೇಳಕ್ಕೆ ಪ್ರಾರಂಭ ಮಾಡಿದ್ರು, ನೀವು ಕೇಳಿ. ಮೊದಲನೆಯದು ಇಳಾವೃತ ವರ್ಷ. ಏನ್ ಹಾಗಂದ್ರೆ ಇಳಾವೃತ ವರ್ಷ ಅಂದ್ರೆ, ಅಲ್ಲಿ ಯಾರು ವಾಸ ಮಾಡ್ತಾರಪ್ಪ ಅಂದ್ರೆ ರುದ್ರ ದೇವರು ಪರಿವಾರ ವಾಸ ಮಾಡ್ತಕ್ಕಂಥ ಸ್ಥಳವೇ ಇಳಾವೃತ ವರ್ಷ ಅಂತಕ್ಕಂಥದ್ದು. ರುದ್ರದೇವರು ಅಂದ್ರೆ ಯಾರು? ಪರಮೇಶ್ವರ ತನ್ನ ಹೆಂಡತಿಯಾದ ಪಾರ್ವತಿಯೊಡನೆ ಸಂಕರ್ಷಣ ಮೂರ್ತಿಯಾಗಿ ಅಲ್ಲಿ ವಾಸ ಮಾಡ್ತಾರೆ, ಅವರನ್ನ ಸ್ತೋತ್ರ ಮಾಡ್ತಾರೆ. ಭಗವಂತ ಸಂಕರ್ಷಣ ರೂಪದಲ್ಲಿ ಇಳಾವೃತದಲ್ಲಿ ನೆಲೆಸಿದ್ದಾನೆ. ಭೂಮಂಡಲವನ್ನು ಹೊತ್ತ ಶೇಷನಿಗೆ ಆಕರ್ಷಣ ಶಕ್ತಿಯನ್ನ ನೀಡಿ ಗ್ರಹ ನಕ್ಷತ್ರಗಳಿಗೆ ಆಕರ್ಷಣೆಯನ್ನ ನೀಡಿರೋದ್ರಿಂದ ಆತನಿಗೆ ಸಂಕರ್ಷಣ ಎನ್ನುವ ಹೆಸರು ಬಂತು. ಇಳಾವೃತಕ್ಕೆ ಅಧಿಪತಿ ಯಾರು ಅಂದ್ರೆ ಸಂಕರ್ಷಣ. ಅಲ್ಲಿ ವಾಸ ಮಾಡೋದು ಪರಮೇಶ್ವರನೇ ಆದ್ರೂ ಕೂಡ ಅದಕ್ಕೆ ಅಧಿಪತಿ ಸಂಕರ್ಷಣ ದೇವರಾಗಿರ್ತಾರೆ. ಓಂ ನಮೋ ಭಗವತೆ ಸಂಕರ್ಷಣಾಯ ಸರ್ವಗುಣೋತ್ತಮ ಸಂಖ್ಯಾತಾಯ ಶೇಷಾಂತರ್ಗತ ಶ್ರೀ ಅನಂತಾಯ ಭಾಸುರಾಂಗನಮ ಅವ್ಯಕ್ತಾಯ ನಮಃ. ಎರಡನೆಯ ದ್ವೀಪವೇ ಭದ್ರಾಶ್ವ ವರ್ಷ. ಅಲ್ಲಿ ಭದ್ರಶ್ರವ ಅಂತಕ್ಕಂಥವ್ರು ಅಲ್ಲಿ ಹಯಗ್ರೀವನನ್ನು ಉಪಾಸನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಹಯಗ್ರೀವರು ಅಧಿಪತಿಯಾಗಿದ್ದಾರೆ. ಹಯಗ್ರೀವರನ್ನ ನಾವು ಸ್ತುತಿಸೋದ್ರಿಂದ ಆಲಸ್ಯ, ಜಾಡ್ಯ, ಖಿನ್ನತೆ, ಬೇಸರ ಎಲ್ಲ ದೂರವಾಗಿ ಜ್ಞಾನ ಪ್ರಾಪ್ತಿಯಾಗತ್ತೆ. ಮಹಾಭಾರತದಲ್ಲಿ ಯಕ್ಷ ಧರ್ಮರಾಜನನ್ನ ಪ್ರಶ್ನಿಸ್ತಾನೆ. ನೀರನ್ನ ಕುಡಿಲಿಕ್ಕೆ ಹೋದಾಗ ಯಾವಾಗ 4 ಜನ ತಮ್ಮಂದಿರು ಯಕ್ಷನ ಮಾತನ್ನ ಧಿಕ್ಕರಿಸಿ ನೀರನ್ನ ಕುಡಿಲಿಕ್ಕೆ ಹೋಗ್ತಾರೆ, ಅವರೆಲ್ಲರೂ ಕೂಡ ಜ್ಞಾನವನ್ನ ತಪ್ಪುತ್ತಾರೆ. ಕೊನೆಗೆ ಬಂದಂತ ಧರ್ಮರಾಜ ಯಕ್ಷನಿಗೆ ಕೊಡುವಂತೆ ಕೇಳಿದಾಗ, ತನ್ನ ಪ್ರಶ್ನೆಗಳಿಗೆ ಉತ್ತರಿಸುವಂದಾಗ ಒಂದು ಪ್ರಶ್ನೆ ಕೇಳಿರ್ತಾನೆ, ಜಗತ್ತಿನಲ್ಲಿ ನೀನು ಕಂಡ ಬಹುದೊಡ್ಡ ಆಶ್ಚರ್ಯ ಸಂಗತಿ ಏನು ಅಂತ. ಅದಕ್ಕೆ ಧರ್ಮರಾಜ ಉತ್ತರ ಕೊಟ್ಟಿರ್ತಾನೆ, ಅಹನ್ಯ ಹನಿ ಭೂತಾನಿ ಗಚ್ಚಂತಿ ಯಮಸಾಧನಂ ಅಂತ, ಶೇಷಾ ಸ್ಥಾವರಮಿಚ್ಚಂತಿ ಕಿರ್ಮಾಶ್ಚರ್ಯ ಮತಃಪರಂ ಅಂತ. ಅಂದ್ರೆ ನಮ್ಮ ಕಣ್ಣೆದ್ದುರಿಗೆ ಪ್ರತಿದಿನ ಅನೇಕರು ಯಮ ಸದನಕ್ಕೆ ಹೋಗ್ತಾ ಇದ್ದಾರೆ, ಅಂದ್ರೆ ಸತ್ತು ಹೋಗ್ತಾ ಇದ್ದಾರೆ, ಮೇಲ್ಗಡೆ ಹೋಗ್ತಾ ಇದ್ದಾರೆ. ನಾವೂ ಕೂಡ ಒಂದಲ್ಲ ಒಂದು ದಿವಸ ಹೋಗೋ ಜೀವನೇ, ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಿದೆ. ಇಲ್ಲೇ ಶಾಶ್ವತವಾಗಿ ಇರೋದಿಲ್ಲ. ಆದ್ರೂ ಕೂಡ ಜನಗಳು ಯಾವ ಧೈರ್ಯದ ಮೇಲೆ ಇಲ್ಲಿ ಇಷ್ಟೊಂದು ವಿಜೃಂಭವಾಗಿ ಬದುಕ್ತಾ ಇದ್ದಾರೆ ಅನ್ನೋದೇ ನನಗೆ ಅತ್ಯಂತ ಬಹುದೊಡ್ಡ ಆಶ್ಚರ್ಯ ಅಂತ ಉತ್ತರ ಕೊಡ್ತಾನಂತೆ. ಯಾಕೆ ಮಾತನ್ನ ಹೇಳಿದೆ ಅಂದ್ರೆ, ಹಯಗ್ರೀವ ದೇವರು ಅಜ್ಞಾನವನ್ನ ನಿವಾರಿಸಿ ಜ್ಞಾನವನ್ನ ನೀಡ್ತಕ್ಕಂಥವ್ರು. ಅವರು ಜ್ಞಾನದ ನಿಧಿ ಅಂತ ಅನ್ಕೊಳ್ಳಲ್ಲ, ನಮಗ್ ನಾವೇ ದೊಡ್ಡ ಜ್ಞಾನವಂತರು ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಜಗತ್ತಿನ ಅತಿ ಕಠೋರವಾದಂತ ಆಶ್ಚರ್ಯ ಸಂಗತಿ ಅದು. ಮೂರನೆಯ ದ್ವೀಪವೇ ಹರಿ ವರ್ಷ ದೀಪ. ಹರಿವರ್ಷದಲ್ಲಿ ನರಸಿಂಹ ದೇವರನ್ನ ಪ್ರಹ್ಲಾದ ಭಕ್ತಿಯಿಂದ ಸ್ತುತಿಸ್ತಾ ಇದ್ದಾರೆ. ಪ್ರಹ್ಲಾದ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ,
ಒಂದು ಮನೆಯಲ್ಲಿ ದೀಪ ಉರಿತಾ ಇರುತ್ತೆ. ಆ ದೀಪ ಉರಿಯೋ ದೀಪದ ಬೆಳಕನ್ನ ಕಂಡ್ರೆ ಕಳ್ಳ ಕಾಕರು ಒಳಗಡೆ ಬರಕ್ಕೆ ಹೆದರ್ತಾರಂತೆ. ಆದ್ರೆ ದೀಪ ಇಲ್ಲದಿದ್ರೆ, ಕತ್ಲೆ ಇದ್ರೆ ಕಳ್ಳರು ಬರಕ್ಕೆ ಧೈರ್ಯವಾಗಿರ್ತಾರಂತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಕತ್ತಲು ಅನ್ನೋದಿದ್ರೆ ಭ್ರಾಂತಿ, ದುಷ್ಟರು, ದುರ್ಮಾರ್ಗಿಗಳು ಬಂದು ನಮ್ ಜೊತೆ ಸಂಗ ಮಾಡ್ತಾರೆ. ಅದೇ ಬೆಳಕು ಅನ್ನೋದಿದ್ರೆ ಯಾರು ನಮ್ಮ ಹತ್ರ ಬರಲ್ಲ. ದೇವರು ಅನ್ನೋನಿದ್ರೆ ದುಷ್ಟರೂ ಬರಲ್ಲ, ದುರ್ಮಾರ್ಗಗಳು ಬರಲ್ಲ, ಕೆಟ್ಟದ್ದು ಅನ್ನೋದು ಸಾಧ್ಯವಾದಷ್ಟು ಕಡಿಮೆ ಆಗತ್ತೆ. ಮನೆಯೆಂಬ ಮನಸ್ಸೆಂಬ ದೀಪ್ತಿ ಬೆಳಗ್ತಾ ಇದ್ರೆ, ಭಕ್ತಿ ಅಂತಕ್ಕಂಥದ್ದು ಉರಿತಾ ಇದ್ರೆ ದುರ್ಗುಣಗಳು ಪ್ರವೇಶವನ್ನ ಮಾಡೋದಿಲ್ಲ. ಬೆಳಕಿದ್ದಲ್ಲಿ, ಜ್ಞಾನವಿದ್ದಲ್ಲಿ ದೇವತೆಗಳು ಬರ್ತಾರೆ. ಮನಸ್ಸುಗಳು ಪ್ರಶಾಂತವಾಗಿದ್ರೆ ದೇವತೆಗಳು ಸಂಭ್ರಮಿಸಿ ಬಂದು ಅನುಗ್ರಹಿಸ್ತಾರೆ. ಹಾಗಾಗಿ ಪ್ರಹ್ಲಾದರು ಹರಿವರ್ಷ ದ್ವೀಪದಲ್ಲಿ ನರಸಿಂಹ ದೇವರನ್ನು ಸ್ತುತಿಸ್ತಾ ಇದ್ದಾರೆ. ಓಂ ನಮೋ ಭಗವತೆ ನೃಸಿಂಹಾಯ ನಮಸ್ತೇಜಸ್ತೇಜಸೆ ಆವಿರಾವಿರ್ಭಾವ ವಜ್ರನಕ ವಜ್ರದಂಶ ಕರ್ಮಾಚಯನ್ ರಂಧಯ ರಂಧಯ ತಮೋಗ್ರಸ್ಸಗ್ರಹ ಗ್ರಸ ಓಂ ಸ್ವಾಹ ಅಭಯಮಭಯಮಾತ್ಮಾನಿ ಭೂಯಿಷ್ಠ ಓಂ ಶ್ರೌಂ. ಹರಿವರ್ಷದಲ್ಲಿ ಈ ರೀತಿಯಾಗಿ ಪ್ರಹ್ಲಾದ ದೇವರು ನರಸಿಂಹ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ನರಸಿಂಹನನ್ನ ನೋಡ್ತಾ ಹೇಳ್ತಾರೆ, ವಜ್ರದಂತಹ ಉಗುರುಗಳುಳ್ಳ, ವಜ್ರದಂತಹ ಕೋರೆ ದಾಡುಗಳುಳ್ಳ ನರಸಿಂಹನೇ, ಕೋಟಿ ಸೂರ್ಯ ತೇಜವನ್ನ ಮೀರಿದಂತಹ ಮಹಾ ತೇಜಸ್ವಿಯೇ, ಅನುದಿನವೂ ಗೋಚರಿಸು, ಅನುಗ್ರಹಿಸು, ಕರ್ಮದ ಬಂಧವನ್ನ ನಿವಾರಿಸು, ಅಜ್ಞಾನವನ್ನ ನಿವಾರಿಸು, ಅಭಯಗಳನ್ನ ನಿರಂತರವಾಗಿ ಅನುಗ್ರಹಿಸ್ತಾ ಇರು ಸ್ವಾಮಿ, ನಿನಗೆ ನನ್ನ ನಿರಂತರವಾದ ನಮನಗಳು ಅಂತ ಹೇಳ್ತಕ್ಕಂತ ಶ್ಲೋಕವಿದು. ಇದನ್ನ ಅವರು ಸ್ತುತಿಸ್ತಾ ಇದ್ದಾರೆ. 4ನೆಯ ವರ್ಷ ಯಾವುದು? ಕೇತುಮಾಲ ವರ್ಷ. ಇಲ್ಲಿ ಪ್ರದ್ಯುಮ್ನ ನಾಯಕನಾಗಿದ್ದಾನೆ, ಲಕ್ಷ್ಮೀದೇವಿ ಪರಮಾತ್ಮನ ಜೊತೆ ಇದ್ದಾಳೆ. ಇಲ್ಲಿ ಲಕ್ಷ್ಮೀದೇವಿ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಕೇತುಮಾಲ ವರ್ಷ ದ್ವೀಪದಲ್ಲಿ. ಏನು? ನಮ್ಮ ಸ್ತ್ರೀಯರೆಲ್ಲರೂ, ಜಗತ್ತಲ್ಲಿರ್ತಕ್ಕಂಥ ಸನಾತನ ಧರ್ಮದ ಎಲ್ಲ ಹೆಣ್ಣು ಮಕ್ಕಳು ಗಂಡಂದಿರು ಅಂದ್ರೆ ಪರಮಾತ್ಮನ ಸ್ವರೂಪದಲ್ಲಿ ಕಾಣಬೇಕು. ಗಂಡನಲ್ಲಿ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನನ್ನ ಕಾಣಬೇಕು. ಪತಿಭಕ್ತಿ ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಗಂಡನ ಸ್ಮರಣೆ ಅಲ್ಲ. ಗಂಡನೆಂಬ ಗೌರವ ಇದ್ರೂ ಕೂಡ, ಗಂಡ ಆಯ್ತು ಗುರುಗಳೇ, ಒಂದ್ ಪ್ರಶ್ನೆ, ಗಂಡನ್ ದೇವರು ಅನ್ಕೊಂತೀವಿ, ಗಂಡ ಕೆಟ್ಟವನಾಗ್ಬಿಟ್ರೆ ಏನ್ ಮಾಡೋದು? ಅವನು ದುರ್ನಡತೆ ಇದ್ರೆ ಅವನಲ್ಲಿ ಭಕ್ತಿ ಹುಟ್ಟೋದೇಗೆ? ಹಾಗಾಗಿ ಹೆಂಡತಿ ಗಂಡನ ಮೇಲೆ ಸ್ಮರಣೆ, ಭಕ್ತಿ ಅನ್ನೋದೇ ಬರೋದಿಲ್ವಲ್ಲ. ಪತಿಯಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನ ಕಾಣಬೇಕು. ಅದೇ ಪತಿಯಲ್ಲಿ ದೋಷವಿದ್ದಾಗ ಹೇಗೆ ಆತನನ್ನ ನೋಡೋದು ಅಂದ್ರೆ ಲಕ್ಷ್ಮೀದೇವಿ ಬಹಳ ಸುಂದರವಾಗಿ ಹೇಳ್ತಾಳೆ ಎಲ್ಲಾ ಸ್ತ್ರೀಯರಿಗೂ, ಗಂಡ ಒಳ್ಳೆಯವನಾಗಿದ್ರೆ ಪ್ರದ್ಯುಮ್ನ ರೂಪಿ ಭಗವಂತನನ್ನ ಕಾಣ್ತಾ ಇದ್ದೀರಾ, ಅವನಲ್ಲಿ ದೋಷಗಳಿದ್ರೂ ಕೂಡ ನೀವು ಅವನಿಗೆ ಗೌರವವನ್ನ ಕೊಡದೇ ಇದ್ರೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ದೋಷಗಳಿರೋದಿಲ್ಲ ಹೆಣ್ಮಕ್ಳೇ. ಹಾಗಾಗಿ ನೀವು ಗಂಡ ಅನ್ನುವ ಸ್ಥಾನಕ್ಕಾದರೂ ಗೌರವವನ್ನ ಕೊಡಿ. ಅಪ್ಸರ ಸ್ತ್ರೀಯರು, ಹೆಂಡತಿಯರು ತಮ್ಮ ಗಂಡಂದಿರ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಅವರ ಗಂಡಂದಿರ ಕಾಲಿನಲ್ಲಿರ್ತಕ್ಕಂಥ ಸುಕ್ಕು ಕಾಣಿಸೋದಿಲ್ವಂತೆ ಅಪ್ಸರ ಸ್ತ್ರೀಯರಿಗೆ. ಯಾಕೆ ಅಂದ್ರೆ ಪ್ರತಿ ಬಾರಿ ತಮ್ಮ ಗಂಡಂದಿರ ಕಾಲನ ನಮಸ್ಕಾರ ಮಾಡ್ಕೋಬೇಕಾದ್ರೆ ಅಲ್ಲಿ ಪರಮಾತ್ಮನ ರಾಶಿ ಚಕ್ರದ ದರ್ಶನ ಮಾಡ್ತಾರಂತೆ. ನಾನು ನನ್ನ ಗಂಡನಿಗೆ ನಮಸ್ಕಾರ ಮಾಡಿದ್ರು ಪರವಾಗಿಲ್ಲ, ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾರಂತೆ. ಹಾಗಾಗಿ ಗಂಡಂದಿರ ಪಾದದಲ್ಲಿನ ಸುಕ್ಕು ಅವ್ರಿಗೆ ಕಾಣಿಸೋದಿಲ್ವಂತೆ. ಲಕ್ಷ್ಮೀದೇವಿ ಪ್ರದ್ಯುಮ್ನ ಸ್ತೋತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾವ ರೀತಿ? ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವ ವಿಷಯ ವಿಕ್ಷೇತ್ರಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚಾಧೀಪತಯೇ ಷೋಡಶ ಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಜೇ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ಲಕ್ಷ್ಮೀದೇವಿ ಕೇತುಮಾಲ ವರ್ಷದಲ್ಲಿ ಪ್ರದ್ಯುಮ್ನನನ್ನ ಸ್ತುತಿಸ್ತಾ ಇದ್ದಾರೆ. 5ನೆಯ ವರ್ಷ ಅಥವಾ ದ್ವೀಪ ರಮ್ಯಕ ವರ್ಷ ಅಥವಾ ರಮ್ಯಕ ದ್ವೀಪ ಅಂತ ಕರಿತೀವಿ.
ಇಲ್ಲಿ ವೈವಸ್ವತಮನು ಶ್ರೀಹರಿಯ ಮತ್ಸ್ಯಾವತಾರವನ್ನ ಅತಿಶಯವಾಗಿ ಭಕ್ತಿಯಿಂದ ಉಪಾಸನೆ ಮಾಡ್ತಕ್ಕಂಥದ್ದು. ಪ್ರಳಯದ ಸೆಳೆತಕ್ಕೆ ಸಿಕ್ಕ ಸಮುದ್ರದಲ್ಲಿ ಎಲ್ಲವೂ ರಭಸವಾಗಿ ಕೊಚ್ಕೊಂಡು ಹೋಗ್ಬೇಕಾದ್ರೆ ವೈವಸ್ವತಮನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಮತ್ಸ್ಯ ರೂಪಿಯಾಗಿ ಬರ್ತಾನಂತೆ. ಮನುವಿನ ದೋಣಿ ರಭಸದಿಂದ ಮುಳುಗ್ತಾ ಇರುತ್ತೆ, ಅವನು ಸಮುದ್ರದಲ್ಲಿರ್ತಾನೆ. ಮತ್ಸ್ಯ ಬಂದ ತನ್ನ ಕೋರೆ ದಾಡಿಯಿಂದ ಸಿಲುಕಿಕೊಂಡನ ಸಂರಕ್ಷಿಸಿದ್ದ. ಯಾಕಂದ್ರೆ ನೀರಿನಲ್ಲಿ ಬಹಳ ಆಯಾಸವಾಗಿ ಅನಾಯಾಸವಾಗಿ ಹೋಗ್ತಕ್ಕಂಥದ್ದು ಮತ್ಸ್ಯ ಅಂದ್ರೆ ಮೀನು. ಮೀನಿನ ರೂಪದಲ್ಲಿ ಬಂದು ಆತನನ್ನ ಸಂರಕ್ಷಿಸ್ತಾನಂತೆ, ಮನುವನ್ನ ಕ್ಷೇಮವಾಗಿ ದಡವನ್ನ ಸೇರಿಸ್ತಾನಂತೆ. ಹಾಗೆ ನಮ್ಮ ಜೀವನ ಕೂಡ ಡೋಲಾಯಮಾನವಾಗಿದೆ. ಅಂದ್ರೆ ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ಅಥವಾ ಸಮುದ್ರದ ಮಧ್ಯದಲ್ಲಿ ಪ್ರವಾಹಕ್ಕೆ ಸಿಕ್ಕ ಹಡಗಿನಂತೆ ನಮ್ಮ ಜೀವನ ಇದೆ. ಅದು ಮುಳುಗಬಾರದು. ಅದನ್ನ ರಕ್ಷಿಸ್ಬೇಕು ಅಂದ್ರೆ ಆ ಮತ್ಸ್ಯಾವತಾರಿಯಾದ ಪರಮಾತ್ಮನನ್ನ ಸ್ತುತಿಸ್ಬೇಕು ಅಂತ ವ್ಯವಸ್ಥಿತಮನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ? ಓಂ ನಮೋ ಭಗವತೆ ಮುಖ್ಯತ್ತಮಾಯ ನಮಃ ಸತ್ವಾಯ ಪ್ರಾಣಾಮೌ ಜಸೆ ಸಹಸೆ ಬಲಾಯ ಮಹಾಮತ್ಸ್ಯಾಯ ನಮಃ ಅನ್ನುವ ರೀತಿಯಲ್ಲಿ ಸ್ತುತಿಸ್ತಾ ಇದ್ದಾರೆ. 6ನೆಯ ವರ್ಷ ಉತ್ತರ ಕುರು ವರ್ಷ ಅಂತಕ್ಕಂಥದ್ದು. ಶ್ರೀಹರಿ ಇಲ್ಲಿ ವರಾಹ ರೂಪದಿಂದ ಇದ್ರೆ ಭೂದೇವಿ ವರಾಹ ರೂಪಿ ಪರಮಾತ್ಮನನ್ನು ಸ್ತುತಿಸ್ತಾ ಇದ್ದಾರೆ. ಯಾಕಂದ್ರೆ ಭೂದೇವಿಯನ್ನ ರಕ್ಷಿಸಿದ್ದು ವರಾಹ ರೂಪಿಯಾದ ಭಗವಂತ. ಹಾಗಾಗಿ ಯಾವ ರೀತಿ? ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕರ್ತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ ಅನ್ನುವ ರೀತಿಯಲ್ಲಿ ಭೂದೇವಿ ಸ್ತುತಿಸ್ತಾ ಇದ್ದಾರೆ. 7ನೆಯ ವರ್ಷ ಅಥವಾ ದ್ವೀಪ ಕಿಂಪುರುಷ ವರ್ಷ ಅಂತ. ಇಲ್ಲಿ ಹನುಮಂತ ದೇವರು ಶ್ರೀರಾಮಚಂದ್ರನನ್ನ ನಿರಂತರವಾಗಿ ಇಂದಿಗೂ ಕೂಡ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ರಾಮ ಸರ್ವರಿಗೂ ಆನಂದ ಕೊಟ್ಟ, ಎಲ್ಲರನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋದ, ಮೋಕ್ಷದ ಸುಖವನ್ನ ನೀಡಿದ. ಯಾಕಂದ್ರೆ ರಾಮನ ದರ್ಶನ ಪಡೆದ ಎಲ್ಲರಿಗೂ ಆಧ್ಯಾತ್ಮಿಕತೆ ಅನ್ನೋದು ಬರ್ತಾ ಇತ್ತಂತೆ, ಮೋಕ್ಷದ ಕರೆ ಸಿದ್ಧಿಸ್ತಾ ಇತ್ತಂತೆ. ಹಾಗಾಗಿ ಹನುಮಂತ ದೇವರು ಯಾವ ರೀತಿ ಇಲ್ಲಿ ಶ್ರೀರಾಮನನ್ನ ಸ್ತುತಿಸ್ತಾ ಇದ್ದಾರೆ ಅಂದ್ರೆ ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣ ಶೀಲವ್ರತಾಯ ನಮ ಉಪಾಶ್ರೀತಾತ್ಮನೇ ನಮ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಹನುಮಂತ ದೇವರು ಸ್ತುತಿಸ್ತಾ ಇದ್ದಾರೆ. 8ನೆಯ ವರ್ಷ ಹಿರಣ್ಮಯಿ ವರ್ಷ ಅಥವಾ ಹಿರಣ್ಮಯಿ ದ್ವೀಪ. ಇಲ್ಲಿ ಕೂರ್ಮರೂಪಿಯಾದ ಪರಮಾತ್ಮನನ್ನ ಪಿತೃಗಣಗಳ ಒಡೆಯನಾದ ಆರ್ಯಮ ಎಂಬ ಸೂರ್ಯ ಸ್ತುತಿಸ್ತಾ ಇದ್ದಾನೆ. ಕೂರ್ಮ ಸಮಸ್ತ ಜಗದಾಧಾರನಾಗಿದ್ದಾನೆ. ಸಮುದ್ರ ಮಂಥನ ಸಮಯದಲ್ಲಿ ಮಂದಾರ ಪರ್ವತ ಬೀಳುವ ಸ್ಥಿತಿಯಲ್ಲಿದ್ದಾಗ ತನ್ನ ವಿಷ್ಣು ಕೂರ್ಮ ಅವತಾರಿಯಾಗಿ ಹೋಗಿ ಇಡೀ ಮಂದಾರ ಪರ್ವತದ ಭಾರವನ್ನ ಹೊತ್ತು ನಿಲ್ತಾನೆ ಅಂದ್ರೆ ಅವನು ಎಂತಹ ಮಹಿಮೆ ಉಳ್ಳವನಾಗಿರ್ಬೇಕು. ಯಾವ ರೀತಿ? ಓಂ ನಮೋ ಭಗವತೆ ಆಕೂಪರಾಯ ಸರ್ವಸತ್ವ ಗುಣ ವಿಶೇಷಣಾಯ ಅನುಪಲಕ್ಷಿಸ್ತ ಸ್ಥಾನಾಯ ನಮೋ ವರ್ಷಮಣೇ ನಮೋ ಭೂಮ್ನೇ ನಮೋ ನಮೋ ವಸ್ಥಾನಾಯ ನಮಸ್ತೆ ಅನ್ನುವ ರೀತಿಯಲ್ಲಿ ಸ್ತುತಿಸ್ತಾ ಇದ್ದಾರೆ. ಕಟ್ಟ ಕಡೆಯ ವರ್ಷ, ಕಟ್ಟ ಕಡೆಯ ದ್ವೀಪ, ಅದು ಭಾರತ ವರ್ಷ ಅಂತ ಕರಿತೀವಿ. ಇಲ್ಲಿ ನರನಾರಾಯಣರನ್ನು ದೇವರ್ಷಿ ನಾರದರು ಸ್ತುತಿಸ್ತಾ ಇದ್ದಾರೆ. ನಾರಾಯಣ ಭಾರತದ ಅಧಿದೇವತೆ. ಇಡೀ ಭಾರತಕ್ಕೆ, ಇಡೀ ಭಾರತ ವರ್ಷಕ್ಕೆ, ಭಾರತ ದ್ವೀಪಕ್ಕೆ ಯಾರು ಒಡೆಯ ಅಂದ್ರೆ ಅದು ನಾರಾಯಣ. ಬದರಿಯಲ್ಲಿ ಸಜ್ಜನರ ಉದ್ಧಾರಕ್ಕಾಗಿ ನೆಲೆಸಿದ್ದಾನಲ್ಲ, ಆ ನಾರಾಯಣನೇ ಈ ಇಡೀ ಭೂಮಂಡಲಕ್ಕೆ ಅಧಿಪತಿ. ಹಾಗಾಗಿ ದೇವತೆಗಳು ಎಲ್ಲಿ ವಾಸ ಮಾಡಕ್ ಇಷ್ಟಪಡ್ತಾರೆ ಅಂದ್ರೆ ಭಾರತದಲ್ಲಿ ವಾಸ ಮಾಡಕ್ ಇಷ್ಟಪಡ್ತಾರೆ. ತುಂಬಾ ಅನುಮಾನ, ಯಾಕೆ ಗೋಪುರಗಳಲ್ಲಿ ಬೆಟ್ಟಗಳಲ್ಲೇ ದೇವ್ರು ಹೋಗಿ ನೆಲೆಸ್ಕೊಂಡಿದ್ದಾನೆ ಹೇಳ್ತಾರೆ. ದೇವ್ರು ಇಲ್ಲಿ ಬಂದ್ ಪಾದ ಊರ್ದ, ನೆಲೆ ಊರ್ದ, ಇಲ್ಲಿ ಪರಮಾತ್ಮ ಒಡೆದು ಮೂಡ್ದ ಅಂತ ಹೇಳ್ತಾರೆ ಅಂತ. ಕಾರಣ ಅವರು ಪ್ರಶಾಂತವಾಗಿರ್ತಕ್ಕಂಥ ಈ ಭೂಮಂಡಲದಲ್ಲಿರುವ ಪ್ರಕೃತಿಯ ಮಧ್ಯೆ ಇರ್ಲಿಕ್ಕೆ ಇಷ್ಟಪಡ್ತಾರಂತೆ. ನಾರದರ ಮಂತ್ರ ಓಂ ನಮೋ ಭಗವತೆ ಉಪಶಮಶೀಲಾಯ ಪರತಾನಾತ್ಮ್ಯ ಯಾ ಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮ ಗುರವೇ ಆತ್ಮರಾಮಾಧಿಪತಯೇ ನಮೋ ನಮಃ ಅನ್ನುವ ರೀತಿಯಲ್ಲಿ ಅವರು ಸ್ತುತಿಸ್ತಾ ಇದ್ದಾರೆ ಭಾರತ ವರ್ಷದಲ್ಲಿ. ಈ ಜಂಬೂ ದ್ವೀಪ ಅಂತಕ್ಕಂಥದ್ದು ಮೇರು ಪರ್ವತವನ್ನ ಸುತ್ತುವರ್ಕೊಂಡಿದೆ. ಮೇರು ಪರ್ವತವನ್ನ ಸುತ್ತುವರೆದಿದೆ. ಈ ಜಂಬೂ ದ್ವೀಪ ಲವಣ ಸಮುದ್ರದಿಂದ ಸುತ್ತುವರೆದಿದೆ.
ಜಂಬೂ ದ್ವೀಪ ಮೇರು ಪರ್ವತವನ್ನ ಸುತ್ತಕೊಂಡಿದ್ರೆ, ಈ ಲವಣ ಸಮುದ್ರ ಅನ್ನೋದು ಜಂಬೂ ದ್ವೀಪವನ್ನ ಸುತ್ತಕೊಂಡಿದೆ. ಲವಣ ಸಮುದ್ರ ಅಂದ್ರೆ ಉಪ್ಪಿರ್ತಕ್ಕಂಥ ಸಮುದ್ರ. ಅಲ್ಲಿ 2ರಷ್ಟು ವಿಸ್ತಾರವಾಗಿರ್ತಕ್ಕಂಥ ಪ್ಲಕ್ಷ್ವ ದ್ವೀಪ ಇದೆ. 7 ನಾಲಿಗೆಯ ಅಗ್ನಿದೇವ ಇಲ್ಲಿ ಶ್ರೀಹರಿಯನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಈ ಪ್ಲಕ್ಷ ದ್ವೀಪದಲ್ಲಿ ಇಕ್ಷುರಸ ಸಮುದ್ರದಿಂದ ಆವೃತವಾಗಿದೆ. ಇಕ್ಷು ಅಂದ್ರೆ ಕಬ್ಬು, ಕಬ್ಬಿನ ರಸ ಆವೃತವಾಗಿದೆ. ಇದರ 2ರಷ್ಟು ವಿಸ್ತಾರವಾದ ಶಾಲ್ಮಲಿ ದ್ವೀಪ ಅಷ್ಟೇ ವಿಸ್ತಾರವಾದ ಸುರಾ ಸಮುದ್ರದಿಂದ ಆವೃತವಾಗಿದೆ. ಕುಶದ್ವೀಪ 8 ಯೋಜನ ವಿಸ್ತಾರವಾಗಿದೆ. ಅದರ ಸುತ್ತ ಘೃತೋದ ಸಮುದ್ರವಿದೆ. ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಕ್ರೌಂಚ ದ್ವೀಪ 16 ಲಕ್ಷ ಯೋಜನ ವಿಸ್ತೀರ್ಣವಾಗಿದೆ. ಇದು ಘೃತ ಸಮುದ್ರದಿಂದ ಆವೃತವಾಗಿದೆ. ಶಾಖದ್ವೀಪ 32 ಲಕ್ಷ ಯೋಜನ ವಿಸ್ತಾರವಾಗಿದೆ. ಇದು ಕ್ಷೀರ ಸಮುದ್ರದಿಂದ ಆವೃತವಾಗಿದೆ. ಅದಾದ್ಮೇಲೆ ಪುಷ್ಕರ ದ್ವೀಪ 64 ಲಕ್ಷ ಯೋಜನ ವಿಸ್ತಾರವಿದೆ. ಇದು ಸಿಹಿ ನೀರಿನ ಸಮುದ್ರದಿಂದ ಆವೃತವಾಗಿದೆ. ನನ್ಗೆ ಗೊತ್ತು ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂತ. ನೋಡಿ, ಭಾಗವತ ಅಂದ್ರೆ ನಾನು ಮೊದಲನೇ ತರಗತಿಯಲ್ಲಿ ಹೇಳಿದ್ದೆ, ಬ್ರಹ್ಮಾಂಡದ ಎನ್ಸೈಕ್ಲೋಪೀಡಿಯಾ. ಬ್ರಹ್ಮಾಂಡದ ಎಷ್ಟೋ ರೋಚಕ ವಿಷಯಗಳನ್ನ ಯಾವ ಫಿಸಿಕ್ಸ್, ಯಾವ ಹಿಸ್ಟ್ರಿ, ಜಿಯೋಗ್ರಫಿ ಹೇಳ್ಕೊಡದೆ ಇರುವಂತಹ ವಿಚಾರವನ್ನ ಹೇಳ್ಕೊಡ್ತಕ್ಕಂಥದ್ದು ಭಾಗವತ ಅಂತ ಹೇಳಿದ್ದೆ. ನೋಡಿ, ಈ ಭೂಮಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಇವತ್ತೆಲ್ಲರೂ ನಾವು ಸೈನ್ಸ್ ನ ಓದಿದೀವಿ, ವಿಜ್ಞಾನವನ್ನ ತಿಳ್ಕೊಂಡಿದೀವಿ. ಆಕಾಶವನ್ನ ನೋಡಿ ನಾವು ಪ್ಲಾನೆಟ್ಸ್ ಅಂತೀವಿ, ಸೋಲಾರ್ ಅಂತೀವಿ. ಆ ಸೋಲಾರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲಾನೆಟ್ಸ್ ಬಗ್ಗೆ ಮಾತಾಡ್ತೀವಿ. ಅಥವಾ ನಾವು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಆಕ್ಸಿಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಪೋಲಾರ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸಮಭಾಜಕ ವೃತ್ತ, ಕರ್ಕಾಟಕ ವೃತ್ತ, ಆ ಓಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೆಸಿಫಿಕ್, ಆರ್ಕಟ್, ಇದೆಲ್ಲ ನಾವು ಕಾಮನ್ ಆಗಿ ಸೈನ್ಸ್ ಅಲ್ಲಿ ನಾವು ಮಾತಾಡುವಂತ ವಿಚಾರ. ಇದನ್ನ ಹೊರತಾಗಿ ಬಹಳ ಸರಳವಾಗಿ ನಾವ್ ಯಾವ್ದಾದ್ರೂ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೋಬಹುದು ಅಂದ್ರೆ, ಇವ್ರೆಲ್ರಿಗಿಂತ ಮೊದಲೇ ಭಾಗವತದಲ್ಲಿ ಶುಕಮುನಿಗಳು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ. ದ ಸ್ಟೇಜಸ್ ಆಫ್ ದ ಅರ್ತ್ ಅಥವಾ ಸ್ಟೇಜಸ್ ಆಫ್ ದ ಬ್ರಹ್ಮಾಂಡ, ವಿಶ್ವದ ಹಂತಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಭೂಮಿಯನ್ನ ಹೊರತಾಗಿ ಅದ್ರ ಆಚೆ ಏನೇನಿದೆ, ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಯೂನಿವರ್ಸ್, ಬ್ರಹ್ಮಾಂಡ, ವಿಶ್ವ, ಪ್ರಪಂಚ ಅಂತ. ಆಗ ನಮ್ಮ ತಲೆಗೆ ಬರೋದು ಕೇವಲ ನಮ್ಮ ಭೂಮಿ, ಅಂತರಿಕ್ಷ ಅಥವಾ ಪಾತಾಳ ಲೋಕ ಹೆಚ್ಚು. ಅಂದ್ರೆ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಾರು ಕೇಳಿದ್ರು ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯನೇ ಇಲ್ಲ. ಇದನ್ ಬಿಟ್ಟು ಏನ್ ಹೇಳ್ತೀರಾ? ಇದನ್ನ ಬಿಟ್ಟು ಯಾವುದನ್ನೆಲ್ಲ ಬ್ರಹ್ಮಾಂಡ ಅಂತ ಹೇಳ್ತೀವಿ ಅನ್ನನ್ನ ತಿಳಿಸ್ಕೊಡ್ತಾ ಇರೋದೇ ಭಾಗವತ. ನೋಡಿ, ಈಗ ನೀವ್ ಏನಂತ ಅನ್ಕೋಬೇಕು ಅಂದ್ರೆ, ಜಂಬೂ ದ್ವೀಪ ಅಂತ ಅನ್ಕೊಳ್ಳಿ. ಜಂಬೂ ದ್ವೀಪೆ ಭರತ ವರ್ಷೆ. ಈಗ ನಾವು ಸಂಕಲ್ಪ ಮಾಡಿಸ್ತೀವಿ, ಓಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಖಂಡೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕ ದೇಶೆ. ನೋಡಿ, ಸಂಕಲ್ಪ ಮಾಡ್ಬೇಕಾದ್ರೆ ನಾವ್ ಎಲ್ಲಿದ್ದೀವಿ, ಯಾವ ದ್ವೀಪದಲ್ಲಿದ್ದೀವಿ, ಯಾವ ಭಾರತ ವರ್ಷ, ಯಾವ ವರ್ಷದಲ್ಲಿದ್ದೀವಿ, ಭಾರತ ವರ್ಷದಲ್ಲಿದ್ದೀವಿ, ಭಾರತ ವರ್ಷದಲ್ಲಿ ಎಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ. ಈ ತರ ನಾವೇನ್ ಮಾಡ್ತೀವಿ, ಎಲ್ಲಾದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬರ್ತೀವಿ. ದೆನ್ ಅಲ್ಲಿ ನಾವು ಜಂಬೂ ದ್ವೀಪ ಅಂತ ಹೇಳ್ತಾ ಇದೀವಲ್ವಾ, ವಾಟ್ ಈಸ್ ದ ಆಕ್ಚುಲಿ ಜಂಬೂ ದ್ವೀಪ ಅಂದ್ರೆ ಏನು ಕಾನ್ಸೆಪ್ಟ್? ಈಗ ಅದನ್ನ ನಾವು ಡಿಕೋಡ್ ಮಾಡ್ತಾ ಇರೋದು ಭಾಗವತದಲ್ಲಿ. ಜಂಬೂ ದ್ವೀಪ ಅಂತಕ್ಕಂಥದ್ದನ್ನ ನೀವೇನಾದ್ರೂ ದ್ವೀಪ ಅಂದ್ರೆ ಏನು, ದ್ವೀಪ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಸುತ್ತಲೂ ನೀರಿದ್ದು ಮಧ್ಯಭಾಗದಲ್ಲಿ ಒಂದು ಭೂ ಪ್ರದೇಶ ಇದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ನೀವು ಐಸ್ಲ್ಯಾಂಡ್ ಅಂತ ಕರಿತೀರಾ, ಕರೆಕ್ಟಾ? ದ್ವೀಪ ಅಂದ್ರೆ ಅರ್ಥ ಆಯ್ತಾ? ಸುತ್ತ ನೀರಿರ್ಬೇಕು, ಮಧ್ಯ ಭೂಭಾಗ ಇರ್ಬೇಕು. ಈಗ ಜಂಬೂ ದ್ವೀಪ ಅಂದ್ರೆ ಅದು ಒಂದು ಪ್ರದೇಶ, ಸುತ್ತಲೂ ನೀರಿದೆ ಅಂತ ಅನ್ಕೊಂಡ್ರೆ ಅದು ಎಲ್ಲಿದೆ ಅಂದ್ರೆ ಮೇರು ಪರ್ವತವನ್ನ ಸುತ್ತಕೊಂಡಿದೆ, ಸುತ್ತುವರೆದಿದೆ. ಮೇರು ಪರ್ವತ ಅನ್ನೋದು ಒಂದು ಬೆಟ್ಟ ಗುಡ್ಡ ಅಂತ ಅನ್ಕೊಳ್ಳಿ. ಈ ಜಂಬೂ ದ್ವೀಪ ಅಂದ್ರೆ ದ್ವೀಪ, ಅದು ಸುತ್ತ ಸಮುದ್ರ ಇರಬೇಕು. ಯಾವ ಸಮುದ್ರ ಇದೆ? ಲವಣ ಸಮುದ್ರ ಇದೆ, ಸಾಲ್ಟ್ ವಾಟರ್ ಇರುವಂತಹ ಓಷನ್ಸ್ ಇದೆ. ನಿಜನಾ? ಬೇ ಆಫ್ ಬೆಂಗಾಲ್ ಇದ್ಯಾ, ಅಂದ್ರೆ ಬಂಗಾಳ ಕೊಲ್ಲಿ ಇದ್ಯಾ, ಸಮುದ್ರ ಇದ್ಯಾ? ಈ ಕಡೆ ಅರೇಬಿಯನ್ ಸಿ ಇದ್ಯಾ, ಸಮುದ್ರ, ಅರಬ್ಬಿ ಸಮುದ್ರ ಇದ್ಯಾ? ಈಗ ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟ್ ನಿಮ್ಗೆ? ಈ ಜಂಬೂ ದ್ವೀಪದ ಸುತ್ತ ಎಷ್ಟಿದೆ? ಲವಣ ಸಮುದ್ರ ಇದೆ.
ಅದನ್ನ ಪ್ಲಕ್ಷ ದ್ವೀಪ ಅಂತ ಕರಿತೀವಿ. ಅಲ್ಲಿ 7 ನಾಲಿಗೆ ಅಗ್ನಿದೇವ ಹರಿಯನ್ನು ಉಪವಾಸ ಮಾಡ್ತಾ ಇದ್ದಾನೆ. ನೋಡಿ, ಪ್ಲಕ್ಷ ದ್ವೀಪ, ಅದರಿಂದ ಆಚೆ ಏನಿದೆ ಅಂತ ನೀವು ನೋಡಿದ್ರೆ, ಸರ್ ಅರಬ್ಬಿ ಸಮುದ್ರದಿಂದ ಆಚೆ ಏನಿದೆ, ಈ ಬಂಗಾಳ ಕೊಲ್ಲಿ ಸಮುದ್ರದಿಂದ ಏನ್ ಆಚೆ ಇದೆ ಅಂತ ಕೇಳಿದ್ರೆ, ಅದರ ಆಚೆ ಇರತಕ್ಕಂಥದ್ದು ಇಕ್ಷುರಸ ಸಮುದ್ರ. ಉಪ್ಪಿನ ಸಮುದ್ರವನ್ನ ದಾಟಿ ಹೋದಾಗ ಕಬ್ಬಿನ ರಸ ಇರ್ತಕ್ಕಂಥ ಸಮುದ್ರ ಅಂತೆ. ಈ ನಾವು ನೋಡಿದೀವಿ ಅರಬ್ಬಿ ಸಮುದ್ರ ಎಲ್ಲ ಎಲ್ರು ನೋಡಿರ್ತೀರಾ, ರಾಮೇಶ್ವರಂ ಹೋದಾಗ ನೋಡಿರ್ತೀರಾ, ಈ ಕಡೆ ಪೂರಿ ಜಗನ್ನಾಥ್ ಒಡಿಸ್ಸಾ ಎಲ್ಲ ಹೋದಾಗ ಈ ಕಡೆ ಇನ್ನೊಂದ್ ಸಮುದ್ರದ ದಿಕ್ಕುಗಳನ್ನ ನೋಡಿದೀರಾ ನೀವೆಲ್ಲ. ಅದನ್ನ ದಾಟಿ ಹೋದ್ರೆ ಇಕ್ಷುರಸ ಸಮುದ್ರ, ಅದನ್ನ ದಾಟಿ ಹೋದ್ರೆ ಶಾಲ್ಮಲಿ ದ್ವೀಪ, ಅದು ಸುರಾ ಸಮುದ್ರ. ಅದನ್ನ ದಾಟಿ ಹೋದ್ರೆ ಕುಶದ್ವೀಪ, ಅದನ್ನ ಹೋದ್ರೆ ಘೃತ ಅಂದ್ರೆ ಏನು, ತುಪ್ಪದಂತೆ ಇರ್ತಕ್ಕಂಥ ಸಮುದ್ರ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಣ್ಣೆ ತುಪ್ಪದ್ದು ಒಂದ್ ಸಮುದ್ರ ಇರ್ಬೋದಾ? ಅದನ್ನ ದಾಟಿ ಹೋದ್ರೆ 16 ಲಕ್ಷ ಯೋಜನ ವಿಸ್ತೀರ್ಣ. ಅದನ್ನ ಹೋದ್ರೆ ಶಾಖದ್ವೀಪ, ಅದನ್ನ ಹೋದ್ರೆ ಕ್ಷೀರದ್ವೀಪ. ಇನ್ನು ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ಕೇಳಿ ನಿಮಗೆ, ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ನಾವೆಲ್ಲ ಎಲ್ಲಿ ನಿಂತಿದ್ದೀವಿ? ಭೂಮಿ ಮೇಲೆ ನಿಂತಿದ್ದೀವಿ. ಇದನ್ನ ಜಂಬೂದ್ವೀಪ ಅಂತ ಅನ್ಕೊಳ್ಳೋಣ. ನಾವು ಬೋರ್ ಹಾಕ್ಸ್ತೀವಿ. ಬೋರ್ ಹಾಕಿ ಭೂಮಿ ಒಳಗಡೆ ಹೋದ್ರೆ ಮೊದಲಿಗೆ ಈ ಡಸ್ಟ್ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಬಿಳಿ ಪೌಡ್ರು ಬರುತ್ತೆ. ಅಂದ್ರೆ ಉಪ್ಪಿನ ಮಿಶ್ರಣ ಇರ್ತಕ್ಕಂಥ ಅದು ಬರುತ್ತೆ. ಅದನ್ನ ಬಂಡೆ ಪುಡಿ ಅಂತೀರಾ ಅಥವಾ ಕಲ್ಲಿನ ಪುಡಿ ಅಂತೀರಾ, ರಂಗೋಲಿ ಪುಡಿ ಅಂತ ಕರಿತೀರಾ ಅದನ್ನ ದಾಟ್ ಹೋದ್ರೆ ಏನ್ ಸಿಗುತ್ತೆ? ನೀರ್ ಸಿಗುತ್ತೆ. ನೀರ್ ಹೇಗಿರುತ್ತೆ? ಉಪ್ಪುಪ್ಪಾಗಿರುತ್ತ, ಸಿಹಿ ಆಗಿರುತ್ತೋ? ಅದು ಇಕ್ಷುರಸ. ಅದು ಮೊಟ್ಟ ಮೊದಲಿಗೆ ಭೂಮಿಯಿಂದ ಬರ್ತಕ್ಕಂಥದ್ದು ಉಪ್ಪಿನ ಅಂಶ, ತದನಂತರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇಕ್ಷುರಸ. ಅದನ್ನ ದಾಟ್ ಹೋದ್ರೆ ಘೃತ ಅಂತ ಅಂದೆ. ಘೃತ ಅಂದ್ರೆ ಆಯಿಲ್. ಭೂಮಿ ಒಳಗಡೆ ಏನ್ ಸಿಗ್ತಾ ಇದೆ? ಆಯಿಲ್ ಸಿಗ್ತಾ ಇದೆ. ಇಲ್ಲಿ ಸಿಗದೆ ಇರ್ಬೋದು, ಎಲ್ಲಿ ಸಿಗ್ತಾ ಇದೆ? ಅವ್ರ ಯೋಜನೆ 2 ಲಕ್ಷ ಯೋಜನ ದೂರ ಅಂತ ಕರೀತಾ ಇದ್ದಾರೆ. ದೂರದ ಅರಬ್ ದೇಶಗಳಲ್ಲಿ ಏನ್ ಸಿಗ್ತಾ ಇದೆ? ಆಯಿಲ್ ಸಿಗ್ತಾ ಇದೆ. ಅದರಿಂದ ಒಳಗಡೆ ಹೋದ್ರೆ ನಿಮ್ಗೆ ಶಾಖ ದ್ವೀಪ ಅಂತ ಕರೆದ್ವಿ. ಅಂದ್ರೆ ಲಾವಾರಸ ಇದೆ, ವಾಲ್ಕೆನೋಸ್ ಅಂತ ಕರಿತೀರಾ. ಡಿಕೋಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ರಿಲೇಟೆಡ್ ಮಾಡ್ಕೋಬೇಕು. ನಾವು ಎಲ್ಲಾದನ್ನು ಕೂಡ ನಾವು ಆಧ್ಯಾತ್ಮದ ದೃಷ್ಟಿಯಿಂದ ನೋಡೋದಲ್ಲ. ಕೆಲವೊಂದನ್ನು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇಂದಿನ ವಿಜ್ಞಾನಕ್ಕೂ ಭಾಗವತದಲ್ಲಿ ಹೇಳ್ತಿರೋದಕ್ಕೂ ರಿಲೇಟೆಡ್ ಇದ್ಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ ಇವಾಗ ನಿಮಗೆ? ಈ ರೀತಿಯಾಗಿ ನಾವು ಯಾರು ಹೇಳ್ತಾ ಇರೋದು? ಶುಕಮುನಿಗಳು ಇರ್ತಕ್ಕಂಥ ದ್ವೀಪದ ಬಗ್ಗೆ ಅವ್ರು ಹೇಳಿದ್ರು. ಅದೇ ರೀತಿ ಅವ್ರು ಇಷ್ಟಕ್ಕೆ ಸ್ಟಾಪ್ ಮಾಡ್ಲಿಲ್ಲ, ಸೋಲಾರ್ ಪ್ಲಾನೆಟ್ಸ್ ಬಗ್ಗೆ ಕೂಡ ಹೇಳಿದ್ರು. ಸೂರ್ಯಾದಿ ಗ್ರಹ ಮಂಡಲಗಳ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಮಹಾಪ್ರಭೆಯ ದಿವ್ಯ ತೇಜಸ್ಸಿನ ಸೂರ್ಯ ಅಂತರಿಕ್ಷ ಲೋಕದ ಕೇಂದ್ರ ಶಕ್ತಿ. ಸೂರ್ಯ ಕೇಂದ್ರ ಶಕ್ತಿನ ಅಂತರಿಕ್ಷ ಲೋಕಕ್ಕೆ, ಆಕಾಶಕ್ಕೆಲ್ಲ ಯಾರು ಒಡೆಯ? ಸೂರ್ಯನ. ಜ್ವಲಿಸುವ ಎಲ್ಲ ವಸ್ತುಗಳ ಪ್ರಭು ಇವನು. ನೋಡಿ, ಯಾವುದೆಲ್ಲ ಮೆಟೀರಿಯಲ್ ಬೆಂಕಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಅದಕ್ಕೆಲ್ಲ ಕಾರಣ ಸೂರ್ಯ ಅಂತೆ. ಜ್ವಲಿಸುವ ವಸ್ತುಗಳ ಪ್ರಭು ಅವನು, ಪರಮಾತ್ಮ ಶ್ರೀಮನ್ ನಾರಾಯಣ ಸೂರ್ಯ ರೂಪದಲ್ಲಿ ಜಗತ್ತನ್ನ ಬೆಳಗ್ತಾ ಇದ್ದಾನೆ. ಸೂರ್ಯ ಇಸ್ ನಥಿಂಗ್ ಬಟ್ ನಾರಾಯಣ. ನೋಡಿ, ನಾವು ಸೂರ್ಯ ನಾರಾಯಣ ಅಂತ ಕರಿತೀವಿ. ಯಾಕಂದ್ರೆ ಸೂರ್ಯನನ್ನ ನಾವು ನಾರಾಯಣನ ಮತ್ತೊಂದು ರೂಪ ಅಂತ ಕರಿತಾ ಇದ್ವಿ. ಇಲ್ಲ ಅಂದ್ರೆ ಸೂರ್ಯನಿಗೆ ಅಷ್ಟು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವನು ಉತ್ತರಾಯಣ, ದಕ್ಷಿಣಾಯನ, ವೈಷ್ಣವ ಹೆಸರಿನ ಮಂದ, ತ್ವರಿತ ಸಮಾನ ಗತಿಗಳಿಂದ ಆರೋಹಣ, ಅವರೋಹಣ ಹಾಗೂ ಸಮಸ್ಥಳಗಳಲ್ಲಿ ಆಯಾ ಕಾಲ ಮೀರದೆ ಹಗಲುಗಳನ್ನ ದೀರ್ಘವಾಗಿ, ಹ್ರಸ್ವವಾಗಿ, ಸಮಗಳನ್ನಾಗಿ ಮಾಡಿ ಸಂಚಾರ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಉತ್ತರಾಯಣ, ದಕ್ಷಿಣಾಯನ ಎಲ್ರಿಗೂ ಗೊತ್ತಿದೆ ಅಲ್ವಾ? ಉತ್ತರಾಯಣದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿರುತ್ತೆ, ದಕ್ಷಿಣಾಯಣದಲ್ಲಿ ಕಡಿಮೆ ಇರುತ್ತೆ. ಅಥವಾ ಹಗಲಿನ ಅವಧಿ ಉತ್ತರಾಯಣದಲ್ಲಿ ಜಾಸ್ತಿ ಇರುತ್ತೆ, ಹಗಲಿನ ಅವಧಿ ಕಡಿಮೆ ಇದ್ದು ರಾತ್ರಿ ಅವಧಿ ಹೆಚ್ಚಾಗುತ್ತೆ ದಕ್ಷಿಣಾಯನದಲ್ಲಿ. ಉತ್ತರಾಯಣ ಇನ್ನೇನು ಮುಗಿಯೋದು, 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ, ಅದು ಗೊತ್ತು ನಮಗೆ. ಆರೋಹಣ ಅವರೋಹಣ ಅಂದ್ರೆ ಮೇಲಕ್ಕೆ ಹೋಗೋದು, ಕೆಳಗಡೆ ಬರೋದು. ಮೇಲ್ ಹೋಗ್ತಾನ ಸೂರ್ಯ, ಕೆಳಗಡೆ ಬರ್ತಾನ. ಅದು ನಾವು ಸೂರ್ಯ ಮುಳುಗ್ದ, ಸೂರ್ಯ ಹುಟ್ಟದ ಅಂತ ಕರಿತೀವ? ಯಾವತ್ತಾದ್ರೂ ಕಾಲವನ್ನ ಮೀರಿದ ಅವನು? ಟೈಮ್ ಸೈನ್ಸ್ ನ ರಿಯಲ್ ಆಗಿ ಫಾಲೋ ಮಾಡ್ತಾ ಇರೋದು ಯಾರು? ಸೂರ್ಯ. ಹಗಲುಗಳನ್ನ ದೀರ್ಘ, ಹ್ರಸ್ವ, ಸಮಗಳನ್ನಾಗಿ ಮಾಡಿ ಸಂಚಾರ ಮಾಡ್ತಾ ಇದ್ದಾನೆ.
ಸೂರ್ಯನ ಕೆಳಗೆ, ಇವಾಗ ಅರ್ಥ ಮಾಡ್ಕೊಳ್ಳಿ, ಗ್ರಹಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಯಾವುದು ಕೂಡ ಯಾವುದೋ ಸೈನ್ಸ್ ಬುಕ್ ನೋಡಿ ಹೇಳ್ತಾ ಇರೋದಲ್ಲ, ಭಾಗವತದಲ್ಲಿ ಇರೋದು. ನೀವು ಭಾಗವತ ಬುಕ್ ಅನ್ನ ತಗೊಂಡಾಗ ಇದನ್ನೆಲ್ಲ ನೀವು ನೋಡ್ಬೋದು. ಸೂರ್ಯನ ಕೆಳಗೆ 10,000 ಯೋಜನ ದೂರದಲ್ಲಿ ರಾಹುಗ್ರಹ ಇದ್ದಾನೆ. ದ ಪ್ಲೇಸಸ್ ಆಫ್ ದ ಪ್ಲಾನೆಟ್ಸ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಗ್ರಹಗಳು ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ. ಸೂರ್ಯನ 10,000 ಯೋಜನ ದೂರದಲ್ಲಿ, ಸೂರ್ಯನಿಗಂತ 10,000 ಯೋಜನ ದೂರದಲ್ಲಿ ರಾಹುಗ್ರಹ ಇದ್ದಾನಂತೆ. ಮೇರುವಿಗೆ ಪ್ರದಕ್ಷಿಣೆಯಾಗಿ ಸುತ್ತುತ್ತಾ ಇದ್ದಾನಂತೆ. ಭೂಮಿಯ ತಳದಲ್ಲಿ ಅತಲ ವಿತ್ತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಅಂತಕ್ಕಂಥ 7 ಲೋಕ ನಿಮ್ಗೆ ಗೊತ್ತಿರ್ಬೋದು. ಸಪ್ತಲೋಕ ಅಂತ ಕರಿತೀವಿ. ಯಾವ ಲೋಕ? ಭೂಮಿಯ ಕೆಳಗಡೆ ಇರ್ತಕ್ಕಂಥದ್ದು ಸಪ್ತಲೋಕಗಳು. ಯಾವ್ಯಾವ್ದು ಸಪ್ತಲೋಕ? ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ ಅಂತಕ್ಕಂಥದ್ದು 7 ಲೋಕ. ಇಷ್ಟೆಲ್ಲ ವಿವರಿಸಿ ಆದ್ಮೇಲೆ ಪರೀಕ್ಷಿತ ರಾಜ ಒಂದ್ ಅನುಮಾನ ಬಂದ್ಬಿಡ್ತು. ಅಯ್ಯೋ ಗುರುಗಳೇ, ಎಲ್ಲಾದ್ರ ಬಗ್ಗೆ ಹೇಳಿದ್ರಿ, ಈ ನರಕ ಎಲ್ಲಿ ಬರುತ್ತೆ ಗೊತ್ತಾ ನಿಮ್ಗೆ? ಯಾವ ಜಾಗದಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ? ಎಲ್ಲ ಸ್ವರ್ಗ ನರಕ ಅಂತಾರಪ್ಪ. ಈ ನರಕ ಯಾವ ಊರಲ್ಲಿ ಇದೆಯೋ ಗೊತ್ತೇ ಇಲ್ವಲ್ಲ. ಯಾವ ಬಸ್ ಹೋಗುತ್ತೆ ಅದಕ್ಕೆ? ಟ್ರೈನ್ ಹತ್ಕೊಂಡು ಹೋಗ್ಬೇಕಾ? ವಿಮಾನದಲ್ಲಿ ಹೋಗ್ಬೇಕಾ? ಅನುಮಾನ, ನಿಮಗಿರೋ ಅನುಮಾನ. ಅವನ್ ಹಂಗ್ ಕೇಳಲಿಲ್ಲ, ಬಹಳ ಸರಳವಾಗಿ ಪರೀಕ್ಷಿತ ಕೇಳಿದ್ದು, ನರಕ ಎಲ್ಲಿದೆ ಗುರುಗಳೇ ಅಂತ. ಆಗ ಬಹಳ ಅದ್ಭುತವಾಗಿ ವಿವರಿಸ್ತಾರೆ. ಎಲ್ರಿಗೂ ಇವತ್ತು ಆನ್ಸರ್ ಸಿಕ್ಬಿಡ್ತು ನರಕ ಎಲ್ಲಿದೆ ಅನ್ನೋದಕ್ಕೆ. ನರಕ ಎಲ್ಲಿದೆ ಅಂದ್ರೆ ತಲೆ ಎತ್ತಿ ನೋಡ್ತೀವಿ, ತಪ್ಪು. ಅದು ನರಕ ಇರ್ತಕ್ಕಂಥದ್ದು ಭೂಮಿಯ ಕೆಳಗೆ ಬ್ರಹ್ಮಾಂಡದ ಒಳಗಿನ ಜಲಾವೃತ ಪ್ರದೇಶದಲ್ಲಿ. ಎಷ್ಟು ಜನ ನರಕ ಮೇಲಿದೆ ಅಂತ ಅನ್ಕೊಂಡಿದ್ರಿ? ನಾನು ಹೇಳಲಿಲ್ಲ ಕ್ಲಾಸಲ್ಲಿ ಯಾವತ್ತು. ಯಾಕಂದ್ರೆ ಆ ಕುತೂಹಲ ಪ್ರತಿಯೊಬ್ಬರಲ್ಲೂ ಇರಬೇಕು, ಅಥವಾ ಹಾಗ ಅನ್ಕೋಬೇಕು, ಮೇಲಿದೆ ಅನ್ಕೋಬೇಕು ಸುಮ್ನೆ ಜನ. ನರಕ ಎಲ್ಲಿದೆ? ಭೂಮಿಯ ಕೆಳಗೆ ಬ್ರಹ್ಮಾಂಡದ ಒಳಗಿನ ಜಲಾವೃತ ಪ್ರದೇಶದಲ್ಲಿ ನರಕವಿದೆ. ಯಮ ಮನುಷ್ಯರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಅವರನ್ನ ನರಕದಲ್ಲಿ ಹಾಕಿ ಶಿಕ್ಷಿಸ್ತಾನೆ. ತುಂಬಾ ಜನ ಭಯ ಪಡಿಸ್ಬಿಟ್ಟಿರ್ತಾರೆ. 21 ನರಕ ಗುರುಗಳೇ, ಯಾರೋ ಹೇಳಿದ್ರು 21 ನರಕ ಇದೆಯಂತೆ. ತಾಮಿಸ್ತ್ರ, ಅಂಧತಾಮಿಸ್ತ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸಿಪತ್ರವನ, ಸೂಕ್ರಮುಖ, ಅಂಧಕೂಪ, ಕೃಮಿಭೋಜನ, ಸಂದಂಶ, ತಪ್ತಭೂಮಿ, ವಜ್ರಕಂಟಕ, ಶಾಲ್ಮಲಿ, ವೈತರಣಿ, ಪುಯೋದ, ಪ್ರಾಣರೋಧ, ವಿಷಸನ, ಲಾಲಾಭಕ್ಷ, ಸಾರಮೇಯಾದನ, ಅವೀಚೀಪುರ, ರೇತಃಪಾನ. ತುಂಬಾ ನರಕ ಇದೆ, 21 ಅಲ್ಲ. ಅದ್ರಲ್ಲಿ ತುಂಬಾ ಬೇಕೇ ಬೇಕು ಅನ್ನೋ ನರಕ ಇದು. ಇದಲ್ದೆ ಶಾರಕ ಧರ್ಮ, ರಕ್ಷೋಗಣ ಭೋಜನ, ಶೂಲಪುತ್ರ, ದಂದಶೋಕ, ಆವಟ ನಿರೋಧ, ಪರ್ಯಾವರ್ತನ, ಸೂಜಿ ಮುಖ ಅಂತಕ್ಕಂಥ ಇನ್ನು 7 ನರಕ. 21 + 7 28. ಹೀಗೆ ಶುಕರು ಪ್ರಿಯವ್ರತ ಉತ್ಥಾನ ಪಾದರ ವಂಶ ವಿವರಗಳನ್ನ, ಭೂಗೋಳ ಖಗೋಳ ವಿಷಯಗಳನ್ನ, ನರಕದ ವರ್ಣನೆ ಮಾಡಿ ಎಲ್ಲವನ್ನ ಹೇಳಿದ್ರು. ಇಷ್ಟೋ ನರಕ ಇದೆ ಊರುಗಳೇ, ನಾನ್ ಯಾವ್ದಕ್ ಹೋಗ್ತೀನಿ ಅಂತ ಯೋಚನೆ ಮಾಡ್ಬಿಡಿ, ಬಿಟ್ಬಿಡಿ. ಭಾಗವತ ಕೇಳ್ತಾ ಇದ್ದೀರಾ, ಅದೆಲ್ಲ ತೊಡ್ದು ಹಾಕ್ಬಿಡ್ತಾನೆ ಪರಮಾತ್ಮ ನಿಮ್ಗೆ. ಯಾವ ನರಕಕ್ಕೂ ಹೋಗಲ್ಲ, ನೀವು ಭಯಪಡ್ಬೇಡಿ. ಅದ್ಯಾವ್ದಾವ್ದೋ ಹೆಸರು ಹೇಳ್ಬಿಡ್ರಿ, ಹೆಸರು ಕೇಳಕ್ಕೆ ಭಯವಾಗಿದ್ದೆ. ಇನ್ ಅಲ್ಲಿ ಹೋದ್ರೆ ನಮ್ಮನ್ನ ಏನ್ ಮಾಡ್ತಾರೋ ಗುರುಗಳೇ? ಚುಚ್ಚುತ್ತಾರೋ, ತಿವಿತಾರೋ, ಎಣ್ಣೆಲ್ ಹಾಕ್ ಕರೀತಾರೋ, ನನ್ನನ್ನೇ ತಿನ್ಬಿಡ್ತಾರೋ, ನಾನ್ ಬೇರೆ ಸಣ್ಣಕ್ಕಿದೀನಿ, ಏನ್ ಮಾಡ್ಲಿ? ಭಯ ಪಡ್ಬೇಡಿ. ಭಾಗವತ ಕೇಳ್ತಾ ಇದ್ದೀರಾ, ಎಲ್ರಿಗೂ ಮಾಯ ಮಾಡ್ಬಿಟ್ರು ಭಗವಂತ. ನಾವೆಲ್ಲ ಭ್ರಮೇಲ್ ಬದುಕ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಭ್ರಮಾಲೋಕ ನೋಡಿ. ಭಾಗವತ ಅಂದ್ರೆ ಬಹಳಷ್ಟು ಉಪಕಥೆ ಬರುತ್ತೆ, ಹಾಸ್ಯಭರಿತವಾದ ಉಪಕಥೆಗಳು ಭಾಗವತದಲ್ಲಿ ಬರ್ದಿದ್ರು ಕೂಡ. ಭಾಗವತರು ಭಾಗವತವನ್ನ ಸಂದೇಶ ಕೊಡ್ಬೇಕಾದ್ರೆ ಈ ಜನರಿಗೆ ಆಲಸ್ಯ ಆಗಬಾರ್ದು, ಆಕಳಿಕೆ ಬರಬಾರ್ದು, ತೂಕುಡಿಕೆ ಬರಬಾರ್ದು, ನಿದ್ದೆ ಬರಬಾರ್ದು ಅಂತ ನೋಡ್ತಾ ಇರ್ತಾರೆ. ಭಾಗವತ ಹೇಳ್ತಾ ಇರ್ತಾರೆ, ಆ ಅಂತ ಬಾಯಿ ತೆಗಿತಾರೆ, ಓ ಅಂತ ಬಾಯಿ ತೆಗಿತಾರೆ. ಚೇರ್ ಮೇಲೆ ಹಂಗೆ ವರ್ಕೊಂಡ್ಬಿಡ್ತಾರೆ, ಕೆಳಗ್ ಕೂತಿದ್ರೆ ಹಂಗೆ ಕಾಲ್ ನೀಡ್ಬಿಡ್ತಾರೆ, ಪಕ್ಕದಲ್ಲಿ ತೂಕುಡ್ಸ್ ಅವ್ರ ಮೇಲೆ ಬೀಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾರೆ ಭಾಗವತರು. ಮಾಡ್ಬೇಕಾದ್ರೆ ಭಗವಂತನ ಕಡೆ ಮನಸ್ಸಾಗಬೇಕಲ್ಲ. ಬರೀ ಭಗವಂತ ಭಗವಂತ ಅಂದ್ರೆ ದಾಸರು ಪಾಡಿದ್ದೇ ಪಾಡ್ತಾ ಇದ್ದಾರೆ, ಪಾಡಿದ್ದೇ ಪಾಡ್ನ ಪೀಡ್ನ ಎಲ್ಲ ಅಂತ ಇದನ್ನೇ ಹೇಳ್ತಾ ಇರ್ತಾರೆ ಇವತ್ತೆಲ್ಲ ಅಂತ ನಿದ್ದೆ ಮಾಡ್ಬಿಡ್ತಾರಲ್ಲ ಅಂತ ಹಾಸ್ಯ ಸಂದರ್ಭಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಭ್ರಮೆಯಲ್ಲಿ ಬದುಕ್ತಿದ್ದೀವಿ ಅಂತ ಅಂದೆ ನಾನು.
ಇದಕ್ಕೆ ಒಂದು ಕತೆ, ನಿಮ್ಗೋಸ್ಕರ ಒಂದು ಉಪಕಥೆಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೀಗೆ ಒಂದು ಗ್ರಾಮ, ಒಂದು ಗ್ರಾಮೀಣ ಪ್ರದೇಶ, ಒಂದು ಮೈಸೂರು ಪ್ರಾಂತ್ಯ, ಒಂದು ಮಂಡ್ಯದ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಊರಿನ ಗೌಡ್ರಿದ್ರು. ಊರಿನ ಗೌಡ್ರು ಅಂದ್ರೆ ಎಲ್ರಿಗೂ ಗೊತ್ತಿರಬಹುದು, ಬಹಳ ಭಗವಂತ ಎಲ್ಲ ಚೆನ್ನಾಗ್ ಕೊಟ್ಟಿದ್ದ. ತಿಂದ್ರು ಸವಿದೆ ಇದ್ರು ಕೂಡ ಇರೋಷ್ಟು ಆಸ್ತಿ ಇದೆ. ಅವನಿಗೆ ಮದುವೆ ಆಯ್ತು, ತಂದೆ ತಾಯಿ ಯಾರು ಇಲ್ಲ, ಗೌಡ ಒಬ್ಬ ಮನೆಯಲ್ಲೇ. ಇದು ರಾಮನಗರದ ಹತ್ರ ಒಂದು ಹೆಣ್ಣು ನೋಡಿ, ದೊಡ್ಡ ತಾಯಿ ಅಂತಕ್ಕಂಥ ಒಂದು ಹೆಣ್ಣನ್ನ ತಂದು ಮದುವೆ ಆದ. 2 ವರ್ಷ ಆಯ್ತು, 3 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಎರಡನೇ ಮದುವೆ ಆದ, ಚಿಕ್ಕ ತಾಯಿ ಅಂತ. ದೊಡ್ಡ ತಾಯಿ, ಚಿಕ್ಕ ತಾಯಿ ಅಂತ 2 ಮದುವೆ ಆದ. ಎರಡನೇ ಮದುವೆ ಆದ್ರೂ ಮಕ್ಕಳಾಗ್ಲಿಲ್ಲ. 3ನೇ ಮದುವೆ ಆದ ಅಂತ ಕೇಳಬೇಡಿ, ಆಗ್ಲಿಲ್ಲ. ಎರಡೇ ಮದುವೆ ಆಗಿದ್ದು. ಊರಲ್ಲಿ ಇವನ್ ಕಂಡ್ರೆ ಯಾರಿಗೂ ಆಗಲ್ಲ. ಯಾಕೆ ಅಂದ್ರೆ ಬಹಳ ಜುಗ್ಗ ಆಲಸ್ಯ ಇರ್ತಕ್ಕಂಥ ವ್ಯಕ್ತಿ. ಊರಲ್ಲೆಲ್ಲ ಓಡಾಡ್ಕೊಂಡು ತಿರ್ಗ್ತಾ ಇದ್ದಾನೆ. ಮಕ್ಳಿಲ್ಲ ಅಂದ್ರೆ ಏನಾಯ್ತು, ಇರೋ ತನಕ ನಾನು ನನ್ನ ಹೆಂಡತಿದಿರ್ ಚೆನ್ನಾಗ್ ತಿಂದು ಆಮೇಲೆ ಹೋಗ್ಬಿಡ್ತೀವಿ. ಬಹಳವಾಗಿ ಈ ತರ ಓಡಾಡ್ಕೊಂಡಿದ್ದ. ಮನೆ ಮುಂದೆ ಕೂತ್ಕೊಂಡಿದ್ದಾನೆ, ಚೇರ್ ಮೇಲೆ ಕೂತ್ಕೊಂಡು ಒಂದು ಪೇಪರ್ ಓದ್ತಾ ಇದ್ದಾನೆ. ಈ ದಾಸರು ಮನೆ ಭಿಕ್ಷಾಟನೆ ಮಾಡ್ಕೊಂಡು ಇವನ ಮನೆ ಮುಂದೆ ಹಾಡನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ದಾಸರು ಅಂದ್ರೆ ಒಂದು ಪದನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ದಾಸಪ್ಪ. ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ಹಾಡು? ನಂಬ ಬ್ಯಾಡಿರೋ ಈ ಹೆಂಡ್ರು ಮಕ್ಕಳ, ನಂಬ ಬ್ಯಾಡಿರೋ, ನಂಬ ಬ್ಯಾಡಿರೋ ಈ ಹೆಂಡ್ರು ಮಕ್ಕಳ, ನಂಬ ಬ್ಯಾಡಿರೋ. ಬಾಯಿಯಲ್ಲಿ ಬೆಲ್ಲ, ಹೆಂಡ್ರನ್ನ ನಂಬುದ್ರೆ ಕೈಯಲ್ಲ ಅಂತ ಏನೋ ಒಂದು ಹೇಳ್ಬಿಟ್ರು. ಅದ್ ಹೇಳದ್ ಬೇಡ. ಹಿಂಗ ಹಾಡು ಹೇಳ್ಕೊಂಡು ಹೋದ್ರು. ಕೋಪ ಬಂದ್ಬಿಡ್ತು ಗೌಡನ್ಗೆ. ಲೋ ದಾಸಪ್ಪ, ಬಾ ಇಲ್ಲಿ. ಏನ್ ಸ್ವಾಮಿ, ಬಾರಯ್ಯ ಇಲ್ಲಿ. ನಾನು ನನ್ ಭವನಾಸಿ, ಜಾಕ್ಟೆ, ತಂಬೂರಿ, ತಾಳ ಎಲ್ಲ ತಗೊಂಡ್ ಮುಂದಕ್ಕೆ ಹೋದ್ಮೇಲೆ ಹಿಂದಕ್ ಬರೋದಿಲ್ಲ. ಯಾರ್ ಅನ್ಕೊಂಡೆ ನನ್ನ ನೀನು? ಊರಿನ ಗೌಡ. ನಾನ್ ಕರೆದ್ರೆ ಬೀದಿ ನಾಯಿನೂ ಅಳ್ಳಾಡ್ಸ್ಕೊಂಡ್ ಮನೆ ಬಾಗ್ಲಿಗ್ ಬರ್ತವೆ. ನೀನ್ ಬತ್ತೀಯಾ ಇಲ್ವಾ ಅಂದ. ದುಡ್ಡಿರೋರ್ ಜನಗಳ ಹತ್ರ ಯಾಕಪ್ಪ ಬೇಕು ಅಂತ ದಾಸಪ್ಪ ಬಂದ. ಏನ್ ಸ್ವಾಮಿ, ಏನ್ ಹೇಳ್ತಾ ಇದ್ದಿದ್ ಇವಾಗ ನೀನು? ಹೇಳಿ ಇನ್ನೊಂದ್ಸಲ. ಪದ ಹೇಳ್ಕೊಂಡು ಹೋಯ್ತಾ ಇದ್ದೆ ಸ್ವಾಮಿ. ಯಾವ ಪದ? ನಂಬ ಬ್ಯಾಡಿರೋ ಈ ಹೆಂಡ್ರು ಮಕ್ಳ. ನಿಲ್ಸಲ್ಗೆ. ಈ ಪದನ ನಮ್ಮನೆ ಮುಂದೆ ಯಾಕೆ ಹೇಳ್ಕೊಂಡು ಹೋದೆ? ಬೇಕು ಅಂತ ಹೇಳ್ಕೊಂಡು ಹೋಗಿದ್ಯಾ? ನಮ್ಮನ್ನ ನೋಡಿ ನಿನ್ಗೆ ಹೊಟ್ಟೆವರಿ ಬಂದ್ಬಿಟ್ಟದೆ. ಯಾರೋ ಹೇಳ್ಕೊಟ್ಬಿಟ್ಟಿರ್ಬೇಕು, ಶಾನ್ ಬೋಗ್ರು ಯಾರೋ ಹೇಳ್ಕೊಟ್ಟಿರ್ಬೇಕು, ಅದಕ್ಕೆ ಇದನ್ನ ಹೇಳ್ತಾ ಇದ್ಯಾ? ಯಾಕೆ ನಂಬಾರ್ದು ಹೆಂಡತಿ ಮಕ್ಕಳನ್ನ? ಚಿನ್ನದಂತ ಹೆಂಡ್ತಿರ್ ಕಣಯ್ಯ ನನಗೆ. ನನ್ ಹೆಂಡ್ತಿದಿರ್ನ ನಂಬೇಡಿ ಅಂತ್ಯ. ಸ್ವಾಮಿ, ಚಿನ್ನದಂತ ಹೆಂಡ್ತಿದಿರ್ಬೋದು ಸ್ವಾಮಿ, ಆದ್ರೆ ಈ ಲೋಕ ಬಿಟ್ಟು ಹೋದಾಗ ಯಾರು ನಮ್ಮಿಂದೆ ಬರೋದಿಲ್ಲ. ಯಾರು ಹೇಳಿದ್ ನಿನಗೆ? ಬರ್ತಾರೆ, ಬಂದೇ ಬರ್ತಾರೆ. ಯಾರು ಬರ್ತಾರ ಸ್ವಾಮಿ? ತೋರ್ಸಿ ನೋಡೋಣ. ನಮ್ಮನೇಲಿ ಅವರೇ ನನ್ ಹೆಂಡ್ರು. ನನ್ ಹೆಂಡ್ತಿದಿರು, ನಾನು ಹೋದ್ರೆ ಅವರು ನನ್ ಜೊತೆ ಬಂದ್ಬಿಡ್ತಾರೆ. ಗೊತ್ತಾ? ನನ್ ದೊಡ್ಡ ಹೆಂಡ್ತಿ, ದೊಡ್ಡ ತಾಯಿ ಏನ್ ಹೇಳಿದ್ಲು ಗೊತ್ತಾ ಮೊನ್ನೆ? ರೀ, ನೀವೇನಾದ್ರು ಸತ್ತೋಗಿ ಗುಂಡಿಲ್ ಮಲ್ಕೊಬಿಟ್ರೆ ನಾನು ಬಂದು ನಿಮ್ ಪಕ್ಕ ಮಲ್ಕೊಬಿಡ್ತೀನಿ ಅಂದ್ರು. ಬಾಯಿ ಮಾತ್ಕಂಗ್ ಅಂತಿರ್ತಾರೆ ಗೌಡ್ರೆ. ಹೇಳಿದ ತಕ್ಷಣ ಬಂದು ನಿಮ್ ಪಕ್ಕದಲ್ಲಿ ಮಲ್ಕೊಳಕ್ ಆಗುತ್ತಾ? ಬರಲ್ಲ. ಬರ್ತಾರೆ, ಬರಲ್ಲ. ಸರಿ ಆಯ್ತು, ಬರ್ತಾರೆ ಅಂತ ನೀವು, ಬರಲ್ಲ ಅಂತ ನಾನು. ಅದನ್ನ ಪರೀಕ್ಷೆ ಮಾಡ್ಬಿಡೋಣ. ಏನಾದ್ರೂ ನನ್ ಹೆಂಡ್ತಿದಿರು ಬರಲ್ಲ ಅಂದ್ರೆ ನೀನು ಬದುಕೊಂಡೆ, ಬರ್ತಾರೆ ಅಂದ್ರೆ ನೀನು ಉಳಿಯಲ್ಲ. ಆಯ್ತು ಸ್ವಾಮಿ, ನೋಡ್ಬಿಡೋಣ ಪರೀಕ್ಷೆ. ಇವಾಗ ಏನ್ ಮಾಡಿ ಗೊತ್ತಾ? ಗೌಡ್ರು ಮನೆ ಹತ್ಕೊಂಡು ಹೋಗಕ್ಕೆ 10 ಮೆಟ್ಲಿತ್ತು. 4 ಮೆಟ್ಲು ಹತ್ಬಿಟ್ಟು ಬಿದ್ದು ಸತ್ತೋದವ್ರಂಗೆ ನೀವು ನಾಟಕ ಮಾಡಿ, ಮುಂದಿನ ನಾನ್ ನೋಡ್ಕೊಂತೀನಿ ಎಂದ ದಾಸ. ಸರಿ ಆಯ್ತು ಅಂತ ದಾಸಗೆ ಹೋಗಿ ಮರೆಯಾದ. ಒಳಗಡೆ ದೊಡ್ಡ ಹೆಂಡತಿ, ದೊಡ್ಡ ತಾಯಿ ಚಪಾತಿ ಮಾಡ್ತಾವ್ರೆ. ಚಪಾತಿ ಅಲ್ಲ, ಚಪಾತಿ ಮಾಡ್ತಾವ್ರೆ. ಚಿಕ್ಕ ಹೆಂಡತಿ ದಟ್ನಿ ಅಲ್ಲ, ಚಟ್ನಿ ಮಾಡ್ತಾವ್ರೆ. ದೊಡ್ಡ ಹೆಂಡತಿ ಚಪಾತಿ, ಚಿಕ್ಕ ಹೆಂಡತಿ ಚಟ್ನಿ ಮಾಡ್ತಾವ್ರೆ ಗಂಡನ್ಗೆ. 4 ಮೆಟ್ಲು ಹತ್ತಿ ದಪ್ ಅಂತ ಗೌಡ್ರು ಬಿದ್ದು 2 ಕೈನ ಅಗಲವಾಗಿ ಚಾಚ್ ಮಲ್ಕೊಬಿಟ್ರು. ಈ ದಟ್ನಿ ಮಾಡ್ತಿದ್ರಲ್ಲ, ಚಟ್ನಿ ಮಾಡ್ತಿದ್ರಲ್ಲ ಹೆಂಡತಿ, ಯಾಕ
ಏನೋ ಯಜ್ಞ ಬಿದ್ದೋದ್ ಶಬ್ದ ಆಗೋಯ್ತಲ್ಲ, ಏನದು? ಯಜ್ಞವ? ಎಲ್ಲಿ? ಎಲ್ಲೋ ಯಜ್ಞ ಬಿದ್ದ ಶಬ್ದ ಆಯ್ತು, ಹೋಗ್ ನೋಡ್ಬಾರ್ದೆ? ದೊಡ್ಡ ಹೆಂಡತಿ ಬಂದ್ ನೋಡ್ತಾಳೆ, ಗೌಡ್ರು ಎರಡ್ ಕಾಲು ಎರಡ್ ಕೈನ ಅಗ್ಲಿಸ್ಕೊಂಡು ಮಲ್ಕೊಬಿಟ್ಟವ್ರೆ. ಅಯ್ಯಯ್ಯಯ್ಯೋ ಬಾರಮ್ಮಿ ಚಿಕ್ಕ ತಾಯಿ, ಗಂಡ ಮುರ್ವ ಬಿದ್ದೋಗವನೇ, ಉಸ್ರೇ ಇಲ್ಲ, ನನ್ ಗಂಡ ಹೊಂಟೋದ್ನೇ ಅಂತ ಲಬ 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 ಅಂತ ಬಾಯಿ ಬಡ್ಕೊಂಡ್ಬಿಟ್ರು. ಊರು ಕೇರಿ ಎಲ್ಲ ಕೇಳಂಗೆ ಐಕ್ಳು ಮಕ್ಳೆಲ್ಲ ಓಡ್ ಬಂದ್ ನಿಂತ್ಕೊಂಡ್ಬಿಟ್ಟ ಮನೆ ಮುಂದೆ. ದಿವಾನ ತಂದ್ರು, ಹಾಕುದ್ರು, ಗೌಡ್ರನ್ ಮಲ್ಸಿದ್ರು, ಬಾಯ್ ತುಂಬ ಅಕ್ಕಿ ಕಾಳು ಹಾಕಿದ್ರು, ಹಣೆಗ್ ವಿಭೂತಿ ಬಳಿದ್ರು, ದಾಸವಾಳ ಹೂವಾಯ್ತು ಕಿತ್ಕೊಂಬಂದ್ ಲೈನ್ ಜೋಡಿಸ್ಬಿಟ್ರು. ಬಡ್ಕೊಂತಾವ್ರೆ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ. ಒಬ್ಬಟ್ಟನ್ನ ಬೇಕು ಅಂದೇ, 15 ಒಬ್ಬಟ್ಟು ಮಾಡಿ ಇಕ್ಕಿದ್ದೆ, 14 ತಿಂದ್ಬಿಟ್ಟೆ, ಒಂದೇ ಒಂದು ಇಕ್ಕಿದ್ದೆ, ಈಗ ಯಾರಿಗೆ ಒಬ್ಬಟ್ಟು ಮಾಡ್ಕೊಡ್ಲೋ ಅಂತ. ಚಿಕ್ಕ ಹೆಂಡತಿ, ನನಗೆ ನೀನು ಎರಡೆಳೆ ಚೈನನ್ನ ಕೊಡ್ತೀನಿ ಅಂದಿದ್ದೆ, ಮಂಡಿದಲ್ಲಿ ಮಾಡಿಸ್ಕೊಡ್ತೀನಿ ಅಂದೆ, ಈಗ ನನಗೆ ಎರಡೆಳೆ ಚೈನು ಯಾರು ಮಾಡಿಸ್ಕೊಡ್ತಾರೋ? ಅವ ಅಮ್ಮನಿಗೆ ಚೈನ್ ಚಿಂತೆ, ಇವ ಅಮ್ಮನಿಗೆ ಒಬ್ಬಿಟ್ಟು ಉಳ್ದೋಯ್ತಲ್ಲ ಅನ್ನೋ ಚಿಂತೆ. ಬಡ್ಕೊಂತಾವ್ರೆ. ಅಲ್ಲೊಬ್ಬ ಹಾರ ಹಿಡ್ಕೊಂಡು ಓಡ್ ಬಂದ್ಬಿಟ್ಟ. ಅವ್ನು 20 ಲಕ್ಷ ಸಾಲ ಇಸ್ಕೊಂಡಿದ್ದ ಗೌಡ್ರ ತವ. ಊರ್ ಜುಗ್ಗ ಅವನು, ಒಬ್ರಿಗೆ 1 ರೂಪಾಯಿ ಕೊಡದೆ ಇರೋನು ದೊಡ್ಡ ಹಾರ ತಂದ್ಬಿಟ್ಟು ಹಾರ ಹಾಕ್ಬಿಟ್ಟು, ಅಯ್ಯೋ ಗೌಡ್ರೆ ಹೋಗ್ಬಿಟ್ರ, ಮೊನ್ನೆ ಬಂದು 20 ಲಕ್ಷ ಬಡ್ಡಿ ಸಮೇತ ಅಸ್ಲು ಸಮೇತ ಇಸ್ಕೊಂಡು ಹೋತ್ರಲ್ಲ ನನ್ನ ಹತ್ರ, ದುಡ್ಡು ಈಸ್ಕೊಂಡು ಹೋಗ್ಬಿಟ್ಟು ಇವತ್ತು ಸತ್ತು ಮಲ್ಕೋಬಿಟ್ರ. ಅವನು ಒಳಗಡೆ ಮಲ್ಕೊಂಡವನು ಕಣ್ಣು ಮುಚ್ಕೊಂಡು, ಆಹಾ ಎಂತ ಸುಳ್ಳು ಹೇಳ್ತಾವನೆ, ನನ್ ಸಾಲನೇ ವಾಪಸ್ ಕೊಟ್ಟಿಲ್ಲ, ಸಾಲ ಕೊಟ್ಟಿದ್ದೀನಿ ಅಂತ ಅವನಲ್ಲಪ್ಪ, ಸತ್ತೋದ ತಕ್ಷಣ ಎಲ್ಲ ಬದ್ಲಾಗೋಯ್ತಾ ಅಂತ ಅನ್ಕೊಂತಾವನೆ. ಈಗ ದಾಸಪ್ಪ ಬಂದ, ಏನ್ರಪ್ಪ ಏನಾಯ್ತಪ್ಪ? ಗೌಡ್ರು ಹೋಗ್ಬಿಟ್ರ? ಅಯ್ಯೋ ಬಂದಾಗೆಲ್ಲ ಕೈ ತುಂಬಾ ದಾನ ಮಾಡ್ತಿದ್ದ, ಬಟ್ಟೆ ಕೊಡ್ತಿದ್ದ, ಊಟ ಕೊಡ್ತಿದ್ದ, ಕಾಸು ಕೊಡ್ತಾ ಇದ್ದ, ಇವತ್ತು ಸತ್ತೋಗ್ಬಿಟ್ರ ಗೌಡ್ರು ಅಂತ ದಾಸಪ್ಪ ಬಂದ್ರೆ ಮಲ್ಕೊಂಡ್ ಗೌಡ್ರು, ಇವ್ನ್ ದಾನನೇ ಮಾಡ್ಲಿಲ್ವಲ್ಲ, ಸುಳ್ಳು ಹೇಳ್ತಾವನಲ್ಲ ಈ ದಾಸಪ್ಪನು ಅಂತ ಒಳಗಡೆನೆ ಮಲ್ಕೊಂಡವ್ರೆ. ಅವಾಗ ಅಳ್ಬೇಡ ಸುಮ್ನೀರವ, ಅಳ್ಬ್ಯಾಡ್ರಿ ಸುಮ್ನೀರಿ ಅಂತ ಹೆಂಡತಿದಿರ್ ಸಮಾನ ಮಾಡ್ತಿರೋ ದೊಡ್ಡ ಹೆಂಡತಿ ಹೇಳ್ತಾವಳೆ. ಅಳ್ಬ್ಯಾಡ್ರಿ ಅಂತೆಲ್ಲೋ ದಾಸಪ್ಪ, ನನ್ ಗಂಡ ಬತ್ತಾನೇನೋ ಅಳೋದ್ ನಿಲ್ಸ್ಬಿಟ್ರೇ. ಬತ್ತನ್ ಸುಮ್ನೀರು, ಯಾಕೆ ಅಳ್ತೀಯ? ಬತ್ತನ್ ಬತ್ತಾನ, ಹೆಂಗೋ ಬತ್ತಾನೇ, ನಾನಿದೀನಿ ಬದುಕ್ಸ್ತೀನಿ. ದಾಸಪ್ಪ ಬದುಕ್ಸ್ತೀನಿ ಅಂತ ಹೇಳ್ಬಿಟ್ಟ. ಏನು ಅಂಗಡಿ ಹತ್ರ ಕೂತಿರೋರು, ಬಸ್ ಸ್ಟಾಪ್ ಅಲ್ಲಿ ನಿಂತಿರೋರು, ಮಕ್ಳು ದೊಡ್ಡವರು ಎಲ್ಲ ಬಂದು ಗೌಡ್ರ ಮನೆ ಮುಂದೆ ನಿಂತ್ಕೊಬಿಟ್ರು. ದಾಸಪ್ಪ ಗೌಡ್ರನ್ ಬದುಕ್ಸ್ತಾನಂತೆ, ನೋಡೋಣ ಹೆಂಗ್ ಬದುಕ್ತಾನೆ. ಒಂದ್ ಲೋಟ ಹಾಲ್ ತಗೋಬೋಗವು, ಒಳಗಡೆ ಹೋಗಿ ಹಾಲ್ ತಂದು ಕೊಟ್ರು. ಜೋಳಿಗೆ ಕೈ ಹಾಕ್ದ, ವಿಭೂತಿ ತೆಗ್ದ ಹಾಕ್ತ, ಕಣ್ಣು ಮುಚ್ಕೊಂಡು ಅಂತ ಏನೋ ಮಂತ್ರ ಹೇಳ್ದ, ಕಣ್ಣು ಬಿಟ್ಟ. ತಗಳವ, ಯಾರವ ಹಿರಿಯ ಹೆಂಡತಿ? ನಾನೇ ಕಣಪ್ಪೋ. ತಗಳವ ಹಾಲ್ ಕುಡಿ. ಗಂಡ ಸತ್ತು ಮಲ್ಗವನೇ, ಹಾಲು ಕುಡಿ ಅಂತಿಯಲ್ಲೋ, ಹೆಂಗೋ ಗಂಟ್ಲಲ್ಲಿ ಇಳಿತಾದೆ. ಕುಡಿ, ಈ ಕುಡಿದ್ರೆ ನೀ ಸತ್ತೋಯ್ತಿ, ನೀ ಸತ್ತೋಗಿ ನಿನ್ನ ಆಯುಷ್ಯ ಗೌಡ್ರಿಗೆ ಬರ್ತದೆ. ಗೌಡ್ರು ಎದೊಳ್ತಾರೆ. ಗೌಡ್ರು ಬದುಕಿರುವಾಗ ಹೇಳ್ತಿದ್ದಂತಲ್ಲ, ನೀವ್ ಸತ್ತೋದ್ರೆ ನಾನು ಸತ್ತೋಯ್ತೀನಿ ಅಂತ. ಕುಡಿಯವ ಅನ್ನಂತೆ. ಅಯ್ಯೋ ನಿನ್ ಮನೆ ಹಾಳಾಗ, ನೀನ್ ಹಂಗೆ ವರ್ಗೋಗ, ನಾನ್ ಯಾಕೋ ಸಾಯ್ಲಿ ಅಂತ ಹೋಗ್ 9 ಅಡಿ ಹಿಂದೆ ಕೂತ್ಕೊಬಿಟ್ಲಂತೆ ದೊಡ್ಡ ಹೆಂಡ್ತಿ. ಯಾರವ ಚಿಕ್ಕ ಹೆಂಡ್ತಿ? ನೀನಾದ್ರೂ ಕುಡಿಯವ, ಗೌಡ್ರು ಬದುಕ್ತಾರೆ, ನೀ ಸಾಯ್ತಿ. ಅಯ್ಯೋ ನಮ್ಮ ಅಪ್ಪು ನಟ್ಟಿ ಊರಗ್ಲಾದೆ, ಎಲ್ಲೋ ಒಂದ್ ಮೂಲೆಯಲ್ಲಿ ಹೋಗಿರ್ತೀನಿ, ನಾನ್ ಯಾಕೋ ಸಾಯ್ಲಿ ಅಂತ ಅವಳು ಹೋಗ್ ಕೂತ್ಕೊಬಿಟ್ಲಂತೆ ದೂರ. ಬಾಯಲ್ಲಿ ಅಕ್ಕಿ ಕಾಳನ್ನ ಹಾಕೊಂಡವನು ಕಟ 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 ಅಂತ ಕಡಿತಾವನಂತೆ. ಕೋಪ ಬಂದ್ಬಿಡ್ತಂತೆ, ಎದ್ಬಿಟ್ನಂತೆ, ಎದ್ದು ಕೂತ್ಕೊಂಡ್ಬಿಟ್ನಂತೆ. ಹಣೆಗ್ ವಿಭೂತಿ, ಕುತ್ತಿಗೆಗೆ ಹಾರ ಎಲ್ಲ ಓಡೋಗ್ಬಿಟ್ರಂತೆ ಅಲ್ಲಿದ್ದವ್ರು. ದಾಸಪ್ಪನ ಕೈಲಿ ಒಂದು ಬೆತ್ತ ಇತ್ತಂತೆ, ಬೆತ್ತ ತಗೊಂಡಿದ್ದ ಇಬ್ರು ಹೆಂಡತಿದಿರ್ಗೂ ಹೊಡೆದಾಕ್ಬಿಟ್ನಂತೆ ಚೆನ್ನಾಗಿ. ಆ ದಾಸಪ್ಪ ಹೇಳಿದ್ನಂತೆ, ಗೌಡ್ರೆ ಬಂದ್ರೇನ್ರಿ ನಿಮ್ ಹೆಂಡತಿದಿರ್ ನಿಮ್ ಜೊತೆ? ಏನು ಅರ್ಥ ಅಂದ್ರೆ ವಿದ್ಯಾರ್ಥಿಗಳೇ, ನಾವು ಭ್ರಮೆಯ ಬದುಕಲ್ಲಿ ಬದುಕ್ತಾ ಇದ್ದೀವಿ ಇವತ್ತು. ಇವತ್ತು ಯಾರು ನಮ್ಮ ಮುಂದೆ ಇದ್ರು ನಾನ್ ಬರ್ತೀನಿ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಬೋದು, ಅದು ಸಮಾಧಾನದ ಮಾತಷ್ಟೇ. ಅದು ಆ ಕ್ಷಣಕ್ಕೆ ಆ ವ್ಯಕ್ತಿಯನ್ನ ಸಮಾಧಾನ ಮಾಡ್ಲಿಕ್ಕೋ, ಆ ವ್ಯಕ್ತಿಯನ್ನ ಖುಷಿಯನ್ನ ಪಡಿಸ್ಲಿಕ್ಕೋ ಹೇಳ್ತಕ್ಕಂಥ ಮಾತೇ ಹೊರತು
ಯಾರೂ ಕೂಡ ನಮ್ಮೊಟ್ಟಿಗೆ ಬರ್ಲಿಕ್ಕಾಗಲ್ಲ, ಯಾರ ಆಯುಷ್ಯವನ್ನ ಯಾರಿಗೂ ಕೂಡ ದಾನ ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥದ್ದು. ಭಾಗವತವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಜನಗಳ ಮುಖದಲ್ಲಿ ನಗುವನ್ನ ತರಿಸ್ಲಿಕ್ಕೆ ಹೇಳ್ತಕ್ಕಂಥ ಕೆಲವೊಂದಷ್ಟು ಉಪಕಥೆ, ಅದು ನಿಮ್ಗಾಗಿ ಗುರುಗಳು ಆಮೇಲೆ ಏನೇನೋ ಅಂತ ನನ್ನ ಬಗ್ಗೆ ಅನ್ಯತಾ ಭಾವಿಸ್ಬಾರ್ದು. ಆಯ್ತಾ? ಅದನ್ನ ನಕ್ಕಬೇಕು, ನಕ್ಕಿ ಜೀವನವನ್ನ ಆನಂದ ಮಾಡ್ಕೋಬೇಕು, ಮತ್ತೆ ಭಾಗವತಕ್ಕೆ ಬರಬೇಕು, ಭಗವಂತನ ನಾಮಸ್ಮರಣೆಯಲ್ಲಿ ನಾವು ಮುಳುಗ್ಬೇಕು ಅಂತಕ್ಕಂಥದ್ದು ವಿಚಾರ. ಈಗ ಅಜಮಿಳನ ಕತೆಗೆ ನಾವು ಬರೋಣ. ಅಯ್ಯೋ, ಇನ್ನು ಮಂಡಲವನ್ನ ಪೂರ್ತಿ ಮಾಡ್ಲಿಲ್ಲ. ಮುಂದೆ ಮಂಡಲದ ಬಗ್ಗೆ ಹೇಳ್ತಾರೆ, ಸೂರ್ಯಮಂಡಲ ಆಯ್ತು, ಚಂದ್ರಮಂಡಲದ ಬಗ್ಗೆ ಹೇಳ್ತಾರೆ. 1,00,000 ಯೋಜನ ದೂರದಲ್ಲಿ ಚಂದ್ರಮಂಡಲ, ಚಂದ್ರನಿಂದ 1,00,000 ಯೋಜನ ದೂರದಲ್ಲಿ ಅಶ್ವಿನಿ ನಕ್ಷತ್ರಗಳು ಮೇರುವಿಗೆ ಪ್ರದಕ್ಷಿಣೆ ಹಾಕಿ ಸುತ್ತುತ್ತಾ ಇದ್ದಾವೆ. 2,00,000 ಯೋಜನ ದೂರಕ್ಕೆ ಬುಧ ಗ್ರಹ ಇದ್ರೆ, ಬುಧ ಮಂಡಲದ ಮೇಲೆ ಮಂಗಳ ಗ್ರಹ ಅಥವಾ ಅಂಗಾರಕನ 2,00,000 ದೂರದಲ್ಲಿ ಬೃಹಸ್ಪತಿ ಇದ್ದಾನೆ. ಬೃಹಸ್ಪತಿ ಮಂಡಲದ 2,00,000 ಯೋಜನದಲ್ಲಿ ಶನಿಗ್ರಹ ಇದ್ದಾನೆ. ಇದಕ್ಕೆ ಉತ್ತರದಲ್ಲಿ 12,00,000 ಯೋಜನ ದೂರದಲ್ಲಿ ಸಪ್ತರ್ಷಿ ಮಂಡಲವಿದೆ. 13,00,000 ಯೋಜನ ದೂರದಲ್ಲಿ ಧ್ರುವ ಮಂಡಲ ಇದೆ. ಇದೇ ಶಿಂಶುಮಾರ ಸ್ವಾಮಿಯ ಮೂಲಸ್ಥಾನ ಅಂತ ಗ್ರಹಗಳ ಪರಿಚಯವನ್ನ ಯಾರು ಮಾಡ್ಕೊಡ್ತಾ ಇದ್ದಾರೆ? ನಮ್ಮ ಶುಕರು ಪರೀಕ್ಷಿತನಿಗೆ ಮಾಡಿಕೊಟ್ರು. ಈಗ ಅಜಮಿಳನ ಕತೆ, ನಮ್ಮೆಲ್ರಿಗೂ ಅಜಮಿಳನ ವೃತ್ತಾಂತ ಗೊತ್ತು, ಅಜಮಿಳನ ಸ್ವಾರಸ್ಯಕರವಾದಂತಹ ಕತೆ ಗೊತ್ತು. ಮತ್ತೊಮ್ಮೆ ಭಾಗವತದಲ್ಲಿ ಕೇಳೋಣ. ಒಂದು ದೇಶ, ಯಾವ ದೇಶ? ಕನ್ಯಾ ಕುಬ್ಜ ಎನ್ನುವ ದೇಶ. ಅದರಲ್ಲಿ ಅಜಮಿಳ ಅಂತಕ್ಕಂಥ ಒಬ್ಬ ವಿಪ್ರ ಬ್ರಾಹ್ಮಣೋತ್ತಮ ಇದ್ದಾನೆ. ನಿತ್ಯ ತನ್ನ ಸದಾಚಾರ ಸದ್ವಿಚಾರಗಳಲ್ಲಿ ತೊಡಗಿದ್ದು ಸತ್ಕರ್ಮವನ್ನ ಆಚರಿಸ್ತಾ ಇದ್ದಾನೆ. ಜಿತೇಂದ್ರಿಯನಾಗಿ, ಪ್ರಶಾಂತ ಚಿತ್ತನಾಗಿ, ಧರ್ಮ ಮಾರ್ಗಿಯಾಗಿ, ಅನುಷ್ಠಾನ ನಿರತನಾಗಿದ್ದಾನೆ. ತಂದೆ ತಾಯಿಯರ ಹಿರಿಯರ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದಾನೆ. ತಪ್ಪದೇ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ತನ್ನ ಹೆಂಡತಿ ಮಕ್ಕಳ ಜೊತೆ, ತಾಯಿ ತಂದೆಯ ಜೊತೆ ಬಹಳ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಯಾವ ರೀತಿ? ದಿನನಿತ್ಯ ಸ್ನಾನ, ಜಪ, ತಪ, ದೇವತಾರಾಧನೆ, ನೈವೇದ್ಯ, ಮಂಗಳಾರತಿ, ತೀರ್ಥ, ಹಿರಿಯರಿಗೆ ಭೋಜನವನ್ನ ಮಾಡಿಸಿ ಕಡೆಯಲ್ಲಿ ತಾನು ಊಟವನ್ನ ಮಾಡ್ತಾ ಇದ್ದಾನೆ. ಒಂದು ದಿವಸ ದೇವರ ಪೂಜೆಗಾಗಿ ಸಮಿತ್ತು, ದರ್ಬೆ, ತುಳಸಿಯನ್ನ ತರ್ಲಿಕ್ಕೆ ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಹೋದ್ರೆ ಒಂದು ಹೂ ಕೀಳ್ತಾ ಇದ್ದಾನೆ. ಒಂದು ಪೊದೆ ಒಂದು ಅದ್ಭುತವಾದ ದೃಶ್ಯವನ್ನ ನೋಡ್ತಾ ಇದ್ದಾನೆ. ಚಕಿತನಾಗ್ತಾನೆ. ಒಬ್ಬ ಕಾಮುಕ ತನ್ನ ಪ್ರೇಯಸಿ ಜೊತೆಗೆ ರತಿಕ್ರೀಡೆ ಆಡ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಅದನ್ನ ನೋಡಿದ ತಕ್ಷಣ ಅಜಮಿಳನ ತದೇಕ ಚಿತ್ತದಿಂದ ಅದನ್ನೇ ನೋಡ್ತಾ 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 ಧರ್ಮನಿಷ್ಠೆ, ಶಾಸ್ತ್ರಪಾಠ, ತಾಯಿ ತಂದೆ, ಜಪತಪ ಎಲ್ಲ ಮರ್ತೋಯ್ತು. ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವಳನ್ನ ನೆನೆಸ್ಕೊಂಡು ಅವಳ ಜೊತೆ ಬೆರ್ತಾ ಕಾಮೋದ್ರೇಕ ಕಾಡ್ಗಿಚ್ಚಿನಂತೆ ಒತ್ತಿ ಹುರಿತು. ಚಿತ್ತ ಸಂಯಮ ಸಡಿಲ ಆಗೋಯ್ತು. ಆತುರ ಕಾಮಾತುರ ಕಾತುರ ಬಯಕೆ ತೀವ್ರವಾಗೋಯ್ತು. ಆ ಪುರುಷ ಎದ್ದು ಹೋದ. ಅಲ್ಲೇ ನಿಂತಿದ್ದ ಅಜಮಿಳ ಆ ಸ್ತ್ರೀ ಕಾಮಾವೇಶದಿಂದ ತಪ್ಪಿಸ್ತಿರ್ತಕ್ಕಂಥ ಅಜಮಿಳನ ಬಳಿಗೆ ಬಂದ್ಲು. ಒಂದಿಷ್ಟು ಲಜ್ಜೆ ಇಲ್ಲದೆ ನನಗೆ ನೀನು ಬೇಕೇ ಬೇಕು ಅಂತ ಬಡಬಡಿಸ್ಬಿಟ್ಟ. ಹೆಂಗಸು ತಾವು ದೊಡ್ಡವರು, ಮರ್ಯಾದಸ್ಥರು, ಕುಲಾಚಾರದ ಮರ್ಯಾದೆ ಬಿಟ್ಟು ನಮ್ಮಂತರ ಮನೆಗೆ ಬರಬಾರ್ದು, ಬೆರಿಬಾರ್ದು ಅಂತ ವಿವೇಕವನ್ನ ಹೇಳಿದ್ಲು. ಕಾಮಾವೇಶದ ಪರಾಕಾಷ್ಠೆಯಲ್ಲಿದ್ದ ಅವನು ನನಗೆ ಈಗಲೇ ನೀನು ಬೇಕೇ ಬೇಕು ಅಂದ. ಅಷ್ಟು ನಿನಗೆ ನನ್ನಲ್ಲಿ ಆಸೆ ಇದ್ದರೆ 2 ನಿಬಂಧನೆ ಅಂದ್ಲು ಸ್ತ್ರೀ. ಏನು? ನೀನು ನಮ್ಮ ಮನೆಯೊಳಗೆ ನನ್ನೊಳಗೆ ಬರಬಹುದು. ಕಾಮಾವೇಶದ ತುದಿಯಲ್ಲಿದ್ದ ಅವನು ನಾನು ಎಲ್ಲ ನಿರ್ಬಂಧಗಳಿಗೂ ಸಿದ್ಧ ಅಂದ. ಅವಳು ಹೇಳ್ತಾಳೆ, ಒಮ್ಮೆ ನೀನು ನನ್ನ ಮನೆಗೆ ಬಂದ್ರೆ ನಿನ್ನ ಕುಟುಂಬ ಹಿಂದಿನ ರೀತಿ ಎಲ್ಲ ಸಂಸಾರವನ್ನ ಬಿಟ್ಬಿಡ್ಬೇಕು, ನಮ್ಮ ಸಂಸಾರದ ಸಂಪೂರ್ಣ ನಿರ್ವಹಣೆಯನ್ನ ಮಾಡ್ಬೇಕು ಅಂದ. ನಿರ್ಲಜ್ಜನಾಗಿದ್ದ. ಹಾಗೇ ಆಗಲಿ ಅಂತ ಅವಳನ್ನ ಕೂಡ್ತಾನೆ. ಬಹಳ ಕಾಲ ಭ್ರಷ್ಟನಂತೆ ಹೆಣ್ಣಿನ ಕುಟುಂಬದ ಭಾರವನ್ನ ಹೊರತ ಪಾಪಚಿತ್ತನಾಗಿ, ಮಲಿನ ದೇಹಿಯಾಗಿ ಕುರ್ಮಾರ್ಗಗಳನ್ನ ಹಿಡಿತಾನೆ. ಸಂಸಾರ ನಿರ್ವಹಣೆಗಾಗಿ ಮಾಡಬಾರ್ದನ್ನ ಮಾಡ್ದ, ಕಳ್ಳತನ ಮಾಡ್ದ, ಸುಳ್ಳು ಹೇಳ್ದ, ದುಷ್ಟ ಕಾರ್ಯಗಳಲ್ಲಿ ತೊಡಗ್ತಾನೆ. ಆಗ ಅವನಿಗೆ 10 ಮಕ್ಕಳಾಗ್ತದೆ. 9ನೆಯ ಮಗನಾದ ಮೇಲೆ ಅವನಿಗೆ 78 ವರ್ಷ 10 ಮಕ್ಕಳಾಗೋಯ್ತು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಬಿಟ್ಟ. 78 ವರ್ಷ ಆಯ್ತು. ಮನೆಯ ಜನರೆಲ್ಲ ಅವರವರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಕಡೆಯ ಮುದ್ದು ಮಗುವಿನೇ ನಾರಾಯಣ, ಅವನು ಮಾತ್ರ ಮನೇಲಿ ಇರ್ತಿದ್ದ. ಅಷ್ಟರಲ್ಲಿ ಆ ಕತ್ತಲ ಕೋಣೆಯ ಕಿಟಕಿಯ ಬಳಿ ಭಯಂಕರ ಸ್ವರೂಪದ ಯಮಕಿಂಕರರು ಅವನ ಕಣ್ಣು ಕಾಣಿಸ್ಬಿಟ್ರು. ಅವರ ಕೈಯಲ್ಲಿ ಮೃತ್ಯುಪಾಶವಿದೆ. ವಿಕಾರವಾದ ಮುಖ, ಕೆಂಗಣ್ಣು,
ಉಗ್ರ ಸ್ವರೂಪದಿಂದ ಇನ್ನೊಂದು ಕ್ಷಣದಲ್ಲಿ ಯಮಪಾಶವನ್ನ ಅವನ ಕುತ್ತಿಗೆಗೆ ಹಾಕಿ ಸೆಳ್ಕೊಂಡು ಹೋಗ್ಲಿಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ಅಜಮಿಳ ಆ ದೃಶ್ಯವನ್ನ ನೋಡಿ ಬೆದರುತ್ತಾನೆ, ಕಂಪಿಸ್ತಾನೆ, ಕಣ್ಣು ತೇಲುತ್ತೆ, ಆತ್ಮ ಒದ್ದಾಡ್ತಾ ಇದೆ, ದೇಹದಲ್ಲಿ ಸಹಿಸಲಾರದ ನೋವು ಪ್ರಾರಂಭ ಆಗೋಯ್ತು, ಸಾವಿನ ನೋವು ಬರ್ತಾ ಇದೆ ಅವನಿಗೆ. ಆಗ ಅಲ್ಲಿದ್ದ ತನ್ನ ಪ್ರೀತಿಯ ಮಗನನ್ನು ನೋಡಿ ನಾರಾಯಣ ಅಂತ ಕರೆದ. ಮರುಕ್ಷಣದಲ್ಲೇ ಪ್ರಾಣವನ್ನ ಬಿಟ್ಟ. ಯಾವಾಗ ಅವನು ನಾರಾಯಣ ಅನ್ನೋ ಕೊನೆ ಕ್ಷಣದಲ್ಲಿ ಅವನಿಗೆ ತಂದೆ ತಾಯಿ ನೆನಪಾಗೋದ್ರು, ನಾರಾಯಣ ಸೂಕ್ತ ನೆನಪಾಯ್ತು, ಮಹಾಮಂತ್ರ ನೆನಪಾಯ್ತು, ಸಾಲಿಗ್ರಾಮ ನೆನಪಾಯ್ತು, ಎಲ್ಲಿದ್ದೆ ಎಲ್ಲಿಗೆ ಬಂದೆ ಅಂತ ಅನಿಸ್ಕೊಂಡು ಪರಮಾತ್ಮ ಕಣ್ಣು ಮುಂದೆ ಬರೋ ರೀತಿ ಆಗೋಷ್ಟೇ ಅವನು ಪ್ರಾಣ ಹೊರಟೋಯ್ತು. ನಾರಾಯಣ ಅಂದ ಅಷ್ಟೇ ಕ್ಷಣಾರ್ಧದಲ್ಲೇ ಆ ಯಮದೂತರು ಅತಿ ಸುಂದರರಾಗಿದ್ದ ವಿಷ್ಣು ದೂತರಾದ್ರು. ಮೃತ್ಯು ಪಾಶ ಹಾಕುತ್ತಿದ್ದ ಯಮಭಟರು ತಡೆದ್ರು. ಪೀತಾಂಬರಧರಿಗಳಾದ ಶೋಭಾಯಮಾನವಾದ ದೇವಪುರುಷರು ಬಂದ್ರು. ಯಮಭಟ್ರು ನೋಡ್ತಾ ಇದ್ದಾರೆ, ನಮ್ಮನ್ ಯಾಕೆ ತಡಿತಾ ಇದ್ದೀರಾ? ಹೌದು, ನಿಮ್ಮನ್ನ ತಡಿಬೇಕು, ಇವನು ವೈಕುಂಠಕ್ಕೆ ಬರಬೇಕು. ಇಲ್ಲ ಇಲ್ಲ, ಇವನು ಮಹಾಪಾಪಿ, ಇವನು ಯಮಲೋಕಕ್ಕೆ ಬರಬೇಕು ಅಂತ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಪುಣ್ಯದ ತವರು ಮನೆ ಇದ್ದಾಗೆ. ಅವನು ಎಷ್ಟೇ ಪಾಪಿಯಾಗಿದ್ರು ಕೊನೆಗಳಿಗೆಲ್ಲಾದ್ರೂ ಭಗವಂತನನ್ನ ಸ್ಮರಿಸ್ತಾ ಇದ್ರೆ ಅವನು ಪಾಪ ಕ್ಲೇಶ ಆಗಿ ಅವನಿಗೂ ವೈಕುಂಠದಲ್ಲಿ ಸ್ವರ್ಗಲೋಕದಲ್ಲಿ ಸ್ವಲ್ಪ ಸ್ಥಾನವಿದೆ. ಹಾಗಾಗಿ ಅಂತಹ ಅಮೃತ ಯಾವತ್ತೂ ವ್ಯರ್ಥ ಆಗೋಗ್ಬಿಡಲ್ಲ. ನನ್ನ ಮಾತಲ್ಲಿ ಸಂಶಯ ಇದ್ರೆ ಯಮಧರ್ಮನನ್ನ ಕೇಳಿ ಅಂದ್ರು. ಯಮದೂತರು ಅಜಮಿಳನನ್ನ ಯಮಪಾಶದಿಂದ ಬಿಡಿಸಿ ಹೊರಗಡೆ ಹೋದ್ರು. ಯಮಧರ್ಮರಾಜನಿಗೆ ಹರಿಸಿದಾಗ ವಿಷ್ಣುದೂತರು ಅಂತರ್ಧಾನನಾಗ್ತಾರೆ. ವಿಷ್ಣುದೂತ ಯಮದೂತರ ಸಂವಾದವನ್ನ ಆಲಿಸಿದಂತಹ ಅಜಾಮಿಳನಿಗೆ ಒಳ ಬಗೆ ತೊಳೆದು ಹೋಯ್ತಂತೆ. ಇದನ್ನೆಲ್ಲ ಕೇಳ್ತಾ ಇದ್ದವನಿಗೆ ಪಶ್ಚಾತ್ತಾಪದಿಂದ ದಗ್ಧನಾಗಿ ಹೋದ. ಅಲ್ಲಿದ್ದೆದ್ದು ಎಲ್ಲ ಮೋಹ ಸ್ನ್ಯಾಗಗಳನ್ನ ತ್ಯಜಿಸ್ತಾ ಗಂಗಾ ತೀರಕ್ಕೆ ಬಂದ್ಬಿಡ್ತು ಅದೇ ಆತ್ಮ. ಜೀವಿತದ ಕಡೆಯ ಗಳಿಗೆವರೆಗೂ ನಾರಾಯಣ ನಾಮಸ್ಮರಣೆಯನ್ನ ಮಾಡಿ ತಪಸ್ಸನ್ನ ಮಾಡಿ ಪುಣ್ಯ ಲೋಕವನ್ನ ಸೇರದಂತೆ. ಇತ್ತ ಯಮಭಟರು ಯಮನನ್ನ ಕೇಳ್ತಾ ಇದ್ದಾರೆ, ಪ್ರಭುಗಳೇ, ಅಂತಹ ಪಾಪಿ ಅವನಿಗೆ ಇಂತಹ ಒಂದು ಪುಣ್ಯ ಹೇಗಪ್ಪ ಸಿಕ್ತು? ಇದರ ಕಾರಣ ಏನು ಅಂತ ಯಮಭಟರು ಯಮನನ್ನ ಕೇಳಿದಾಗ ಯಮಧರ್ಮ ನುಡಿತಾ ಇದ್ದಾನೆ, ಯಾರು ಪರಮಾತ್ಮನಲ್ಲಿ ಭಕ್ತಿ ಮಾಡದೆ ದುರಹಂಕಾರಿಗಳಾಗಿರ್ತಾರೋ, ಯಾರ ನಾಲಿಗೆ ಅವನ ಗುಣನಾಮಗಳನ್ನ ಹೇಳ್ತಾ ಇಲ್ವೋ, ಯಾರು ಅವನನ್ನ ಕೃತಜ್ಞತೆಯಿಂದ ಸ್ಮರಿಸ್ತಾ ಇಲ್ವೋ ಅಂತಹವರನ್ನ ಮಾತ್ರ ನನ್ನ ಬಳಿಗೆ ಕರೆತನ್ನಿ ಅಂತ ಆದೇಶಿಸದಂತೆ. ಯಾರೋ ಯಮಧರ್ಮರಾಯ. ಇದು ಅಜಮಿಳನ ಕತೆ. ಎಲ್ಲಿ ಭಾಗವತದಲ್ಲೂ ಕೂಡ ಬರುತ್ತೆ. ನಾವು ಕೂಡ ಎಲ್ಲರೂ ಒಂಥರ ಅಜಮಿಳರನ್ನೇ. ಅಜಮಿಳ ಮಾಡದೇ ಇರೋ ತಪ್ಪನ್ನ ಮಾಡದೇ ಇದ್ರು ಕೂಡ ಬೇರೆ ಬೇರೆ ರೀತಿಯಾದಂತಹ ಪಾಪ ಕೃತ್ಯಗಳನ್ನ ಮಾಡ್ತಾ ಇದ್ದೀವಿ. ಅಯ್ಯೋ ಗುರುಗಳೇ, ಅಜಮಿಳ ನಾರಾಯಣ ಅಂದ, ನಾವು ಸತ್ಸಂಗದಲ್ಲಿ ಪಾಲ್ಗೊಳ್ತಾ ಇದ್ದೀವಿ, ನೀವ್ ಕಳ್ಸ್ಕೊಡೋ ಶ್ಲೋಕಗಳು ಹೇಳ್ತಾ ಇದ್ದೀವಿ, ನೀವ್ ಹೇಳೋಂಥದ್ನೆಲ್ಲ ಕೇಳ್ತಾ ಇದ್ದೀವಿ, ಹಾಗಾದ್ರೆ ನಾವ್ ಇನ್ನೆಂಥ ಲೋಕಕ್ಕೆ ಹೋಗ್ಬೋದು ಅಂತ ಭ್ರಮೆಯ ಕನಸಲ್ಲಿ ಬದುಕ್ಬೇಡಿ. ಈಗ ತಾನೇ ಭ್ರಮಾಲೋಕದ ಕತೆ ಕೇಳಿದ್ದೀವಿ ನಾವು. ಹೌದು, ನಾವು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಭಾಗವತ ಕೇಳ್ತಾ ಇದ್ದೀವಿ. ಯಾಕೆ? ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಇದ್ರೆ ಅದು ಕಳ್ದು ಹೋಗ್ಲಿ. ಈ ಜನ್ಮದಲ್ಲಿ ಗೊತ್ತು ಗೊತ್ತಿಲ್ಲದೆ ಯಾವ್ದಾದ್ರು ಪಾಪ ಮಾಡಿದ್ರೆ ಅದು ಕಳ್ದೋಗ್ಲಿ. ಮುಂದಿನ ಜನ್ಮದಲ್ಲಿ ಇಂಥ ಯಾವ್ದಾದ್ರು ಒಂದು ಜನ್ಮಕ್ಕೆ ನನ್ನನ್ನು ಹಾಕಿ ಇಂಥ ಕಷ್ಟ ಕೊಡ್ಬೇಕು ಅಂತ ಪರಮಾತ್ಮ ನಿರ್ಧಾರ ಮಾಡಿದ್ರೆ ಅದು ಸಂಪೂರ್ಣವಾಗಿ ಬದಲಾಗೋಗ್ಲಿ. ಅದಕ್ಕೆ ಈ ಜನ್ಮ ಇರುವ ಕಟ್ಟ ಕಡೆಯ ಒಂದು ಉಸಿರಿರೋ ತನಕ ಕೂಡ ನಾನು ಪರಮಾತ್ಮನ ಸ್ಮರಣೆ ಮಾಡ್ತೀನಿ, ಪರಮಾತ್ಮನನ್ನೇ ಸ್ತುತಿಸ್ತೀನಿ ಅಂತ ನೀವೆಲ್ಲ ಅನ್ಕೋಬೇಕಾಗತ್ತೆ. ಆಗ ಮಾತ್ರ ನಾವು ಪರಮಾತ್ಮನಲ್ಲಿಗೆ ಹೋಗಿ ನಾವು ಶುದ್ಧರಾಗ್ಲಿಕ್ಕೆ ಸಾಧ್ಯ. ಅಜಮಿಳನಂತೆ ನಾವು ದೈವಿಕ ಸಾನ್ನಿಧ್ಯವನ್ನ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸಿ ಆ ಭಾಗವತರಿಗೂ ಪರಮಾತ್ಮನಿಗೂ ನಮಸ್ಕಾರವನ್ನ ಮಾಡೋಣ. ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶುಭವಾಗ್ಲಿ ಎಲ್ಲ ಭಕ್ತ ಮಹಾಶಯರಿಗೆ.